ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ವೈಶಂಪಾಯನ ಉವಾಚ ತತಃ ಶಾಂತನವಸ್ತತ್ರ ಧರ್ಮಾರ್ಥಕುಶಲಂ ಹಿತಂ ದುರ್ಯೋಧನಮಿದಂ ವಾಕ್ಯಮಬ್ರವೀತ್ ಕುರು ಸನ್ನಿಧೌ. ನೋಡಿ, ಒಂದು ಗುಂಪಿನ ಒಳಗಡೆ ಜಗಳ ಬಂದರೆ ಭಾರಿ ಕಷ್ಟ. ನಾವು ಒಳಗಡೆಯೇ ಕಚ್ಚಾಡ್ತಾ ಇದ್ದರೆ ಹೊರಗಡೆಯವರಿಗೆ ಉತ್ತರ ಕೊಡುವುದು ಕಷ್ಟ. ಅದು ಬೌದ್ಧಿಕವಾದ ಭಿನ್ನಾಭಿಪ್ರಾಯದ ಕಥೆ ಬೇರೆ. ಏಕೆಂದರೆ ಬೌದ್ಧಿಕವಾದ ಭಿನ್ನಾಭಿಪ್ರಾಯ ಇದ್ದರೆ ಅದು ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಇದೆ ಅಂತ. ಬೌದ್ಧಿಕ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದರೆ ಆ ಸಮಾಜ ರೋಗಗ್ರಸ್ತವಾಗಿದೆ ಅಂತ ಅರ್ಥ. ಬೌದ್ಧಿಕ ಭಿನ್ನಾಭಿಪ್ರಾಯ ಇರಬೇಕು ಒಂದು ಮತದ ಒಳಗಡೆ, ಹೊರಗಡೆಯೂ ಅದು ಇರಬಹುದು. ಇಷ್ಟನ್ನು ಒಪ್ತೇನೆ, ಇಷ್ಟನ್ನು ಒಪ್ಪಲ್ಲ. ಆ ಹಿನ್ನೆಲೆಯಲ್ಲಿ ಫ್ರೀ ಥಾಟು ಯಾವ ತೊಂದರೆಯೂ ಇಲ್ಲ. ಆದರೆ ಭೌತಿಕವಾಗಿ ದೈಹಿಕವಾಗಿ ಹೋರಾಡುವಾಗ ಭಿನ್ನಾಭಿಪ್ರಾಯ ಇದ್ದುಬಿಟ್ರೆ ಕಷ್ಟ. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದು ಉಲ್ಟಾ ತಿಳ್ಕೊಂಡಿದ್ದೀವಿ. ಬೌದ್ಧಿಕ ಭಿನ್ನಾಭಿಪ್ರಾಯ ಇದ್ದರೆ ಕಷ್ಟ, ಬೌದ್ಧಿಕ ಭಿನ್ನಾಭಿಪ್ರಾಯ ಒಂದು ಮತದ ಒಳಗಡೆ ಇರಬಾರದು ಅಂತ ಅಂದುಕೊಂಡಿದ್ದೇವೆ. ಅದು ಶುದ್ಧಾಂಗ ತಪ್ಪು. ಬೌದ್ಧಿಕ ಭಿನ್ನಾಭಿಪ್ರಾಯ ಇದೆ ಅಂತಂದರೆ ಒಳಗಡೆ ಸ್ಟಫ್ ಇದೆ ಅಂತ ಅರ್ಥ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಒಂದು ಬೌದ್ಧಿಕವಾದ ಸರ್ಕಮ್ಸ್ಟೆನ್ಸಿನ ಒಳಗಡೆ ಅದು ಯೋಗ್ಯ ಇರಬೇಕು. ಇದ್ದರೆ ಅದು ಜೀವಂತಿಕೆಯ ಕುರುಹು. ಆದರೆ ಯುದ್ಧ ಮಾಡುವಾಗ, ದೈಹಿಕವಾಗಿ ಹೋರಾಡುವಾಗ ಭಿನ್ನಾಭಿಪ್ರಾಯ ಬಂದುಬಿಟ್ರೆ ಭಾರಿ ಕಷ್ಟ. ಆಗ ಭೀಷ್ಮಾಚಾರ್ಯರು ಕರ್ಣನಿಗೆ, ಅಶ್ವತ್ಥಾಮನಿಗೆ ಬಂದ ಭಿನ್ನಾಭಿಪ್ರಾಯವನ್ನು ನೋಡಿ ದುರ್ಯೋಧನನನ್ನು ಕುರಿತು ಮಾತನಾಡಿದರಂತೆ. ಭೀಷ್ಮಃ ಸಾಧು ಪಶ್ಯತಿ ವೈದ್ರೋಣಃ ಕೃಪಸ್ಸಾಧ್ವನು ಪಶ್ಯತಿ ಆಚಾರ್ಯ ಪುತ್ರ ಸಹಜಂ ನಿಶ್ಚಿತಂ ಸಾಧು ಭಾಷತೆ. ದುರ್ಯೋಧನ ದ್ರೋಣಾಚಾರ್ಯರ ದರ್ಶನದಲ್ಲಿ ಯಾವ ತಪ್ಪೂ ಇಲ್ಲ. ಅರ್ಜುನ ಬರ್ತಾ ಇದ್ದಾನೆ ಅಂತಂದರೆ ನಾವು ಅಪಾಯ ಇಲ್ಲ ಅಂತ ಹೇಳಿದ್ರು ಅದು ಅಪಾಯವೇ. ಕೃಪಃ ಸಾಧ್ವನು ಪಶ್ಯತಿ, ಕೃಪಾಚಾರ್ಯರು ಕೂಡ ಸರಿಯಾಗಿ ಹೇಳ್ತಾ ಇದ್ದಾರೆ. ಅವರಿಬ್ಬರನ್ನು ಕರ್ಣ ಬೈದಾಗ ಅಶ್ವತ್ಥಾಮಾಚಾರ್ಯರು ಬಂಡಾಯ ಎದ್ದದ್ದು ಸಹಜವೇ. ಕರ್ಣಸ್ತು ಕ್ಷತ್ರಧರ್ಮೇಣ ಯಥಾವದ್ಯೋದ್ಧುಮರ್ಹತಿ. ಕರ್ಣನಿಗೆ ಕ್ಷತ್ರಿಯ ಧರ್ಮದ ದೃಷ್ಟಿ, ಅವನಿಗೆ ಯುದ್ಧ ಮಾಡಬೇಕು ಅಂತ ಅನಿಸುತ್ತೆ. ಆಚಾರ್ಯೋ ನಾಮ ಮಂತವ್ಯ ಪುರುಷೇಣ ವಿಜಾನತ ದೇಶಕಾಲೌ ತು ಸಂಪ್ರೋಕ್ಷ್ಯ ಯೋದ್ಧವ್ಯಮಿತಿ ಮೇ ಮತಿ. ಹಾಗಂತ ಹೇಳಿ ನಮ್ಮ ಗುರುಗಳನ್ನು, ಪಾಠ ಹೇಳಿಕೊಟ್ಟ ಆಚಾರ್ಯರನ್ನು ಅವಮಾನ ಮಾಡೋದು ಸರಿಯಲ್ಲ. ದೇಶ ಕಾಲಗಳ ಸ್ಪಷ್ಟವಾದ ನಿಲುವಿನೊಂದಿಗೆ ಯುದ್ಧ ಮಾಡಬೇಕಾಗತ್ತೆ. ಸ್ವಾರ್ಥೇ ಹಿ ಸರ್ವೇ ಮುಹ್ಯಂತಿ ಯೇಪಿ ಧರ್ಮವಿದೋ ಜನಾಃ ತಸ್ಮಾತ್ ತತ್ವಂ ನ ಜಾನಾತಿ ಯತ್ತು ಕಾರ್ಯಂ ನರಾಧಿಪಃ. ಎಲ್ಲರೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ತಾವು ಯೋಚನೆ ಮಾಡ್ತಾರೆ. ಧರ್ಮವನ್ನು ತಿಳಿದವರಾದರೂ ಸರಿ, ಅಂಥದ್ದು ದ್ರೋಣಾಚಾರ್ಯರು ಅವರಿಗೆ ಸ್ವಾರ್ಥಾಂತ ಜೀವನದಲ್ಲಿ ಇರೋದು ಶಿಷ್ಯರ ಏಳಿಗೆ ಮಾತ್ರ. ಒಬ್ಬ ಗುರುಗಳಿಗೆ ಖುಷಿ ಅಂತ ಇರೋದು ಎಲ್ಲಿ ಹೇಳಿ? ಒಬ್ಬ ಗುರುಗಳಿಗೆ ಖುಷಿ ಅಂತ ಇರೋದು ತನ್ನ ಶಿಷ್ಯರ ಏಳಿಗೆ ಮಾತ್ರ. ಆ ಹಿನ್ನೆಲೆಯಿಂದ ಅವರು ಆ ರೀತಿ ಮಾಡ್ತಾ ಇದ್ದರು, ಮಾತಾಡ್ತಾರೆ, ಸಹಜ, ಅದು ತಪ್ಪೇನಿದೆ. ಧಾರ್ತರಾಷ್ಟ್ರೋಪಿ ದುರ್ಬುದ್ಧಿ ಪಶ್ಯನ್ನಪಿ ಧನಂಜಯಂ ನೈವ ಪಶ್ಯತಿ ನಾಘ್ರಾತಿ ಮಂದಕ್ರೋಧವಶೋ ಯಥಾ. ಇನ್ನು ದುರ್ಯೋಧನ ಮಹಾ ದುರ್ಬುದ್ಧಿ. ಅವನಿಗೆ ಅರ್ಜುನ ಎದುರುಗಡೆ ಕಾಣ್ತಾ ಇದ್ದಾನೆ, ಅಪಾಯ
ಅವನ ಮೂಗಿಗೆ ಅಡರ್ತಾ ಇಲ್ಲ. ಯುದ್ಧ ಮಾಡ್ತೇನೆ ಅಂತ ಕುಣಿತಾ ಇದ್ದಾನೆ. ಅದರಿಂದ ಇಬ್ಬರದ್ದು ತಪ್ಪಿದೆ, ಇಬ್ಬರದು ಒಂದೊಂದು ಸರಿ ಇದೆ. ದ್ರೋಣಾಚಾರ್ಯರು ಒಬ್ಬ ಬ್ರಾಹ್ಮಣನಿಗೆ ತಕ್ಕ ಹಾಗೆ ಮಾತನಾಡ್ತಾ ಇದ್ದಾರೆ. ಅಪಾಯವನ್ನು ಮೊದಲು ಕಂಡು ಮುಂದೆ ನಡೆಯೋದು ಬಹಳ ಕ್ಷೇಮ. ಕೃಪಾಚಾರ್ಯರು ಕೂಡ ದ್ರೋಣಾಚಾರ್ಯರ ಜೊತೆಗಿದ್ದಾರೆ. ಯಾಕೆ ಅಂದರೆ ಸಮಾನ ವರ್ಣದವರು, ಆದ್ದರಿಂದಾಗಿ ಸಮಾನ ಯೋಚನೆ ಇದೆ. ಆದ್ದರಿಂದಾಗಿ ಕರ್ಣ ಬರೇ ಕ್ಷತ್ರಿಯ ಬುದ್ಧಿ, ಹೊಡೆದು ಬಿಡಬೇಕು. ಆ ಹೊಡೆತದಲ್ಲಿ ನನಗೆ 2 ಪೆಟ್ಟಾದರೂ ತೊಂದರೆ ಇಲ್ಲ, ಅವನು 1 ಪೆಟ್ಟಾದರೂ ಬೀಳಬೇಕು ಅಂತ ಹುಂಬ. ಇನ್ನು ದುರ್ಯೋಧನ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಅವನು ಕರ್ಣ ಬೇಡವೇ? ಬೇಕು. ಅಂತಹ ನಿಷ್ಠ ಸೇವಕ ಎಲ್ಲಿ ಸಿಗುತ್ತಾನೆ? ಗೆಳೆಯ ಅಲ್ಲ, ಅವನು ಸೇವಕ, ಅವನು ನಿಷ್ಠ ಸೇವಕ ಎಲ್ಲಿ ಸಿಗುತ್ತಾನೆ? ತನಗೆ ಅಪಾಯ ಅಂತ ಗೊತ್ತಿದ್ರೂ ಕೂಡ, ಅಧರ್ಮ ಅಂತ ಗೊತ್ತಿದ್ರೂ ಕೂಡ ಒಡೆಯನಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾನಲ್ಲ, ಅಂತಹ ನಿಷ್ಠಾವಂತ ಸೇವಕ ಸಿಗೋದು ಕಷ್ಟ. ಹಾಗಂತ ಹೇಳಿ ಗುರುಗಳನ್ನು ಎದುರು ಹಾಕೊಳ್ಳಿಕ್ಕಾಗಲ್ಲ. ನನ್ನ ಜೊತೆಗೆ ನಿಂತ ಅಶ್ವತ್ಥಾಮನನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಅವನು ಗೊಂದಲಕ್ಕೀಡಾಗಿದ್ದಾನೆ. ಏವ ಮುಕ್ತ್ವಾ ತು ರಾಜಾನಂ ಪುನರ್ದ್ರೌಣಿಮುವಾಚ ಪ್ರಾಂಜಲಿರ್ಭರತಶ್ರೇಷ್ಠ ಸಾಮ್ನಾ ಬುದ್ಧಿಮತಾಂವರಃ. ಹೀಗೆ ರಾಜನನ್ನು ಬೈದು ಕೈಗಳನ್ನು ಮುಗಿದುಕೊಂಡು ಅಶ್ವತ್ಥಾಮಾಚಾರ್ಯರನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ವಯಸ್ಸು ಎಷ್ಟು ದೊಡ್ಡದು, ತಂದೆಯ ವಯಸ್ಸು. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು 3 ಜನ 800 ವರ್ಷದ ಮುದುಕರು. ಎಲ್ಲರಿಗೂ 799 ಆಗೋಗಿದೆ. ಇನ್ನೇನು 800 ಕಾಲಿಡಬೇಕು. ಇನ್ನು 1-2 ತಿಂಗಳಲ್ಲಿ ಕುರುಕ್ಷೇತ್ರ ಯುದ್ಧವೇ ಆಗತ್ತೆ. ಅಂತಹ ಸಂದರ್ಭದಲ್ಲಿ ತಂದೆಯ ತರಹ ಇರುವ ಭೀಷ್ಮಾಚಾರ್ಯರು ತಮ್ಮ ಮಗನ ತರಹ ಇರುವ ಗೆಳೆಯನ ಮಗನೇ ಆದ ಅಶ್ವತ್ಥಾಮಾಚಾರ್ಯರಿಗೆ ಕೈಮುಗಿದು ಹೇಳ್ತಾರೆ, ಕರ್ಣೋ ಯದ್ಯದವೋಚದ್ಧಿ ತೇಜಸ್ಸಂಜನನಾಯನಃ ಆಚಾರ್ಯ ಪುತ್ರ ಕ್ಷಮತಾಂ ಮಹತ್ ಕಾರ್ಯಮುಪಸ್ಥಿತಂ. ಸ್ವಾಮಿ, ಗುರುಗಳ ಮಕ್ಕಳೇ, ಕರ್ಣ ಏನೋ ಮಾತನಾಡಿದ, ತೇಜಸ್ಸಂಜನನಾಯ, ಹುರಿದುಂಬಿಸ್ಲಿಕ್ಕೆ ಮಾತನಾಡಿದನೇ ವಿನಃ ಅವನಲ್ಲಿ ಬೇರೆ ಯಾವ ಭಾವನೆಯೂ ಇರಲಿಲ್ಲ. ಇದನ್ನು ತಿಳಿದುಕೊಂಡು ತಾವು ಕ್ಷಮೆಯನ್ನು ಹೊಂದಬೇಕು ಅಂತ ಬಯಸ್ತೇನೆ. ನಾಯಂ ಕಾಲೋ ವಿರೋಧಸ್ಯ ಕೌಂತೇಯೇ ಸಮುಪಸ್ಥಿತೇ. ನಮ್ಮ ಶತ್ರು ಎದುರುಗಡೆ ಬಂದಾಗ ಈಗ ನಾವು ಜಗಳ ಆಡ್ಕೊಳ್ಳೋದೇ ಅಲ್ಲ. ಕ್ಷಂತವ್ಯಂ ಭವತಾ ತರವಮಾಚಾರ್ಯೇಣ ಕೃಪೇಣ ಚ. ತಾವು ಎಲ್ಲವನ್ನೂ ಕ್ಷಮಿಸತಕ್ಕದ್ದು. ಭವತೋ ಹಿ ಕೃತಾಸ್ತ್ರತ್ವಂ ಯಥಾಧಿತ್ಯೆ ಪ್ರಭಾ ಯಥಾ. ನೀವು ಅಸ್ತ್ರದಲ್ಲಿ ನಿಪುಣರು. ಸೂರ್ಯನಿಗೆ ಕಾಂತಿ ಹೇಗೆ ಸಹಜವೋ ನಿಮಗೆ ಪರಾಕ್ರಮ ಅನ್ನೋದಷ್ಟು ಸಹಜ. ಏವಂ ಭವತು ಬ್ರಹ್ಮಾಸ್ತ್ರಂ ಬ್ರಾಹ್ಮಂ ಚೈವ ಪ್ರತಿಷ್ಠಿತಂ. ಒಂದು ರೀತಿಯಿಂದ ಹೇಳೋದಾದರೆ ಬ್ರಹ್ಮಾಸ್ತ್ರವೂ ಇದೆ, ಬ್ರಾಹ್ಮ ಅಂದರೆ ಜ್ಞಾನವೂ ಇದೆ, ವೇದ ಜ್ಞಾನವೂ ಇದೆ. ನೈತತ್ ಸಮಸ್ತಮುಭಯಂ ಕಸ್ಮಿನಿಶ್ಚಿತ್ ಅನುಶುಶ್ರುಮ. ಈ ಎರಡೂ ಕೂಡ ಯಾರೊಬ್ಬರಲ್ಲೂ ಇರೋದಿಲ್ಲ. ಆಯುಧದ ಬಗೆಯೂ ಪ್ರಜ್ಞೆ, ಆಮೇಲೆ ಜ್ಞಾನ, ಗ್ರಂಥದ ಬಗೆಗೂ ವೇದದ ಬಗೆಗೂ ಅರಿವು, ಎರಡನ್ನೂ ಯಾರಲ್ಲಿ ನೋಡುತ್ತೇವೆ ನಾವು? ಒಂದನ್ನು ಒಬ್ಬರಲ್ಲಿ ನೋಡೋದೇ ಕಷ್ಟ ಆಗಿದೆ. ಒಂದು ವೇದಾಂತದ ಸಮಗ್ರ ಜ್ಞಾನ ಶಾಖೆ ಒಬ್ಬರಲ್ಲಿರೋದು ನೋಡೋದೇ ಕಷ್ಟ ಆಗಿದೆ. ಇನ್ನು ಅದನ್ನು ಮೀರಿ ಆಯುಧವೂ ಗೊತ್ತಿದೆ, ನಿಮಗೆ ಅಸ್ತ್ರವೂ ಗೊತ್ತಿದೆ. ಇದು ಬೇರೆಯವ್ರ ಕೈನಲ್ಲಿ ನಾವು ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಅನ್ಯತ್ರ ಭಾರತಾಚಾರ್ಯಾತ್ ಸಪುತ್ರಾದಿತಿ ಮೇ ಮತಿ. ನಾನು 799 ವರ್ಷಗಳನ್ನು ಈ ಭೂಮಿಯಲ್ಲಿ ಕಳೆದಿದ್ದೇನೆ. ಎರಡನ್ನೂ ಕೂಡ ಒಬ್ಬರಲ್ಲಿ ನಾನು ನೋಡಲೇ ಇಲ್ಲ, ಪರಶುರಾಮನನ್ನು ಬಿಟ್ಟು. ಬ್ರಹ್ಮಾಸ್ತ್ರಂ ಚೈವ ವೇದಾಶ್ಚ ನೈತದನ್ಯತ್ರ ವಿದ್ಯತೆ. ಈ ಹಿನ್ನೆಲೆಯಲ್ಲಿ ನಿಮಗೆ ತಾಳ್ಮೆಯೂ ಇರಬೇಕು. ವಿದ್ಯೆ ಇದೆ ಅಂದಮೇಲೆ ತಾಳ್ಮೆ, ಕ್ಷಮೆ, ಮನ್ನಿಸುವ ಗುಣ ಇವುಗಳು ಇರಲೇಬೇಕು ತಾನೆ. ಹಾಗೆ ಕೈ ಮುಗಿದುಕೊಂಡು ಹೇಳ್ತಾ ಇದ್ದೇನೆ, ಯುದ್ಧ ಮಾಡಿ. ಪಾಪಿಷ್ಠೋ ವಿದುಷಾಮ್ಮತಃ. ಶತ್ರುಗಳು ಎದುರುಗಡೆ ಬಂದಾಗ ಭೇದ, ನಮ್ಮ ನಡುವೆ ಜಗಳ ಆಗೋದು ಅತ್ಯಂತ ಅನರ್ಥಕ್ಕೆ ಕಾರಣ ಅಂತ ಕೈಮುಗಿದು ಕೇಳಿದಾಗ ಅಶ್ವತ್ಥಾಮಾಚಾರ್ಯರು ಹೇಳಿದರಂತೆ, ಆಚಾರ್ಯ ಏವ ಕ್ಷಮತಾಂ ಶಾಂತಿರತ್ರ ವಿಧೀಯತಾಂ
ಪ್ರಶಾಂತೇ ಹಿ ಗುರೌ ಮೇ ಸ್ಯಾತ್ ನಿವೃತ್ತಂ ಕೋಪಕಾರಣಂ. ಅಶ್ವತ್ಥಾಮಾಚಾರ್ಯ ಹೇಳಿದ್ರು, ನಮ್ಮಪ್ಪ ಇದ್ದಾರಲ್ಲ ಅವರೇ ಕ್ಷಮಿಸ್ಲಿ, ಅವರೇ ಕ್ಷಮಿಸ್ಬಿಟ್ಮೇಲೆ ನಂದೇನಿದೆ, ಅವ್ರ ಬಗ್ಗೆ ಬೈದರು ಅಂತ ಹೇಳಿ ನನಗೆ ಸಿಟ್ಟು ಬಂದದ್ದು. ನನಗೆ ವೈಯಕ್ತಿಕವಾಗಿ ಅವನೇನು ಬೈದಿಲ್ಲ, ನಾನೇನು ಹೇಳಲೂ ಇಲ್ಲ. ಅವನು ತಿಂಡಿಪೋತರು, ಚೆನ್ನಾಗಿ ಶಾಸ್ತ್ರ ಮಾತನಾಡ್ತಾರೆ, ತಾಕತ್ತಿನ ಪ್ರಶ್ನೆ ಬಂದಾಗ ಹಿಂದೆ ಸರಿತಾರೆ, ಅವರು ದೂರದಿಂದ ನಿಂತ್ಕೊಂಡು ಡೈರೆಕ್ಷನ್ ಮಾತ್ರ ಮಾಡಲಿಕ್ಕೆ ಯೋಗ್ಯ, ಇದೆಲ್ಲ ಹೇಳಿದ ಅವ್ರ ಬಗ್ಗೆ. ಅವರೇ ಕ್ಷಮಿಸಿದ ಮೇಲೆ ನಂದೇನಿದೆ. ತಥೋ ದುರ್ಯೋಧನೋ ದ್ರೋಣಂ ಕ್ಷಮಯಾಮಾಸ ಭಾರತ. ಆಮೇಲೆ ದುರ್ಯೋಧನ ದ್ರೋಣಾಚಾರ್ಯರಿಗೆ ಕ್ಷಮೆ ಕೋರಿದ. ಯದೈವ ಪ್ರಥಮಂ ವಾಕ್ಯಂ ಭೀಷ್ಮ ಶಾಂತನವೋಬ್ರವೀತ್ ತದೈವಾಹಂ ಪ್ರಸನ್ನೋ ವೈ ಪರಮತ್ರ ವಿಧೀಯತಾಂ. ಬ್ರಾಹ್ಮಣರು ಬೇಗ ಕ್ಷಮಿಸಿಬಿಡ್ತಾರೆ. ಆಗ ದ್ರೋಣಾಚಾರ್ಯರು ಹೇಳಿದರು, ಭೀಷ್ಮಾಚಾರ್ಯರ ಮೊದಲ ಮಾತಿಗೇನೆ ನಾನು ಶಾಂತನಾಗಿ ಹೋಗಿದ್ದೆ. ಸರಿ, ಈಗ ಇದನ್ನೆಲ್ಲ ಬಿಡೋಣ, ಮುಂದೆ ನೋಡೋಣ ಅಂತಂದ್ರು ಅವರು. ಬೇಗ ಕೆಲಸ ಆಗಬೇಕು. ನನ್ನ ಕನ್ಸರ್ನ್ ಏನು ಅಂದರೆ ದುರ್ಯೋಧನನಿಗೆ ಯಾವ ಆಪತ್ತು ಬರಬಾರದು. ಅವರು ಇಷ್ಟು ಬಯಸ್ಕೊಂಡು ಕೂಡಲೇ ಸಮಾಧಾನ ಆಗಿ ದುರ್ಯೋಧನನಿಗೆ ಯಾವ ರೀತಿಯಾದ ಆಪತ್ತು ಬರಬಾರದು ಅಂತ ಯೋಚನೆ ಮಾಡಿದ್ರು. ಸಾಹಸಾದ್ಯದಿ ವಾಮೋಹ ತಥಾ ನೀತಿರ್ವಿಧೀಯತಾಂ. ದುಡುಕಬಾರದು ಯಾವತ್ತೂ ಕೂಡ. ಆ ರೀತಿ ನಾವು ಮುಂದುವರಿಯಬೇಕು. ಧನುಶ್ಚಾಲಭಮಾನೋತ್ರ ನಾದ್ಯ ನಕ್ಷಂತು ಮರ್ಹತಿ. ವನವಾಸ ಮುಗಿದಿದೆ, ಅಜ್ಞಾತವಾಸದ ಬಗ್ಗೆ ಯೋಚನೆ ಮಾಡಬೇಕು. ಅಜ್ಞಾತವಾಸವೂ ಮುಗಿದಿದೆ ಅಂತ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ನನಗೂ ಹಾಗೆ ಗೊತ್ತಿದೆ. ಇನ್ನು ಬಿಲ್ಲು ಸಿಕ್ಕಿದ ಮೇಲೆ ಅರ್ಜುನ ನಮ್ಮನ್ನು ಬಿಡ್ತಾನ. ಉಕ್ತಂ ದುರ್ಯೋಧನೇನಾಪಿ ಪುರಸ್ತಾದ್ವಾಕ್ಯಮೀದೃಚಂ ತದನುಸ್ಮೃತ್ಯ ಗಾಂಗೇಯ ಯಥಾವದ್ವಕ್ತುಮರ್ಹತಿ. ಇನ್ನು ಆಗಿಲ್ಲ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ, ಅಜ್ಞಾತವಾಸ ಮುಗಿದಿಲ್ಲ ಅಂತ. ಮೊದಲು ಇದನ್ನು ತೀರ್ಮಾನ ಮಾಡೋಣ. ಅಜ್ಞಾತವಾಸ ಮುಗಿದಿದೆಯೋ ಮುಗಿದಿಲ್ಲವೋ ಅಂತ ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡೋಣ ಅಂತ ಹೇಳುವಲ್ಲಿಗೆ 44ನೆಯ ಅಧ್ಯಾಯ ಮುಗಿತು. ಭೀಷ್ಮೋವಾಚ ಕಲಾಂಶಾಂಸ್ತಾತ ಯುಜ್ಯಂತೆ ಮುಹೂರ್ತಾಶ್ಚ ದಿನಾನಿ ಚ ಅರ್ಧಮಾಸಾಶ್ಚ ಮಾಸಾಶ್ಚ ನಕ್ಷತ್ರಾಣಿ ಗ್ರಹಾಸ್ತಥಾ ಋತವಶ್ಚಾಪಿ ಯುಜ್ಯಂತೆ ತಥಾ ಸಂವತ್ಸರ ಅಪಿ ಏವಂ ಕಾಲವಿಭಾಗೇನ ಕಾಲಚಕ್ರಂ ಪ್ರವರ್ತತೆ. ಅವಾಗ ನೋಡಿ, ಕಲಾಂಶಾಸ್ತಾತ ಯುಜ್ಯಂತೆ. ಕಲಾ ಅಂತಂದರೆ 20 ನಿಮಿಷದ ಒಂದು ಭಾಗ. 2 ಕಲೆಗಳು ಅಂದರೆ ಒಂದು ಮುಹೂರ್ತ. ಕಲಾಂಶಾಸ್ತಾತ ಯುಜ್ಯಂತೆ ಮುಹೂರ್ತಾಶ್ಚ ದಿನಾನಿ ಚ. ಆಮೇಲೆ ಮುಹೂರ್ತಗಳು ಸುಮಾರು ಒಂದು ದಿವಸಕ್ಕೆ 32 ಮುಹೂರ್ತಗಳು ಆಗ್ತವೆ. ತ್ರಿಂಶನ್ ಮುಹೂರ್ತಮಥವಾ ಜಧಿಕಂ ಚೈವ ತತ್ತಥಾ ಅಹೋರಾತ್ರಂ ಸಮುದ್ದಿಷ್ಟಂ ಅಂತ ಹೇಳಿ ಎಲ್ಲವೂ ಹೇಳತಕ್ಕಂಥದ್ದು. ಜ್ಯೋತಿಷ ಗ್ರಂಥದಲ್ಲಿ ಲಗಧ ಹೇಳತಕ್ಕಂಥದ್ದು ಹಾಗೆ. ವೇದಾಂಗ ಜ್ಯೋತಿಷದಲ್ಲಿಯೂ ಕೂಡ ಈ ಮುಹೂರ್ತಗಳ ಬಗ್ಗೆ ಪರಿಗಣನೆ ಇದೆ. 30 ಮುಹೂರ್ತ ಅನ್ನೋದು ಒಂದು ದಿನ. ಅಂದರೆ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಮತ್ತೆ ಇನ್ನೊಂದು ಸೂರ್ಯೋದಯದ ತನಕ 30 ಮುಹೂರ್ತಗಳಿರುತ್ತೆ. ಅದರಲ್ಲಿಯೂ ಪ್ರಭೇದಗಳಿದೆ. ಒಂದು ದೈವಿಕ ಕಾಲ ಅನ್ನೋದು ಬೇರೆ. ಅಂದರೆ ಬೆಳಗ್ಗೆ 4:15 5:30 6 ಅನ್ನೋದು ದೇವತೆಗಳು ಇರುವ ಎಚ್ಚರವಾಗಿರುವ ಮುಹೂರ್ತ. ದೇವತೆಗಳು ಈ ಪ್ರಪಂಚವನ್ನು ನೋಡ್ಕೊಳ್ತಾರೆ. ವಿಶೇಷತಃ ಬ್ರಹ್ಮದೇವರು ಅದನ್ನು ನೋಡ್ತಾ ಇರ್ತಾರೆ. ಹೀಗಾಗಿ ಅದು ಬ್ರಾಹ್ಮಿ ಮುಹೂರ್ತ ಅಂತ. ಅದಕ್ಕೆಲ್ಲ ಒಂದೊಂದು ಪ್ರಭೇದ ಉಂಟು, ಹೆಸರುಂಟು. ಆ ರೀತಿಯಾಗಿಯೂ ದಿನವನ್ನು ವಿಭಾಗ ಮಾಡ್ತಾರೆ. ಆಮೇಲೆ ಆ ಮುಹೂರ್ತಗಳು ಕೂಡಿರುವ ದಿನವನ್ನೂ ವಿಭಾಗ ಮಾಡ್ತಾರೆ. ಅರ್ಧ ಮಾಸಾಶ್ಚ ಮಾಸಾಶ್ಚ. ಆಮೇಲೆ ಅರ್ಧ ಮಾಸ ಅಂದರೆ ಪಕ್ಷ, ಮಾಸದ ಅರ್ಧ. ಆಮೇಲೆ ಒಂದು ಮಾಸ. ಆಮೇಲೆ ನಕ್ಷತ್ರಗಳನ್ನು ಇಟ್ಟುಕೊಂಡು ಮಾಸಗಳನ್ನು ವಿಭಾಗ ಮಾಡೋದು ಉಂಟು. 27 ದಿವಸಗಳಿಗೆ ಒಂದು ಮಾಸ ಅಂತ ವಿಭಾಗ ಮಾಡೋದು ಉಂಟು. ಗ್ರಹಗಳನ್ನು ಇಟ್ಟುಕೊಂಡು ವಿಭಾಗ ಮಾಡೋದು ಉಂಟು. ಇದು ಬಾರಹಸ್ಪತ್ಯ ವತ್ಸರ ಹಾಗೆ ಹೀಗೆ ಅಂತ ವಿಭಾಗ ಮಾಡೋದು ಇದೆ. ಋತವಶ್ಚಾಪಿ ಯುಜ್ಯಂತೆ. ಆಮೇಲೆ ಈ ಪ್ರಕೃತಿಯ ಮೇಲಾಗುವ ಪರಿಣಾಮಗಳು, ಮಳೆ ಶುರು ಆಯಿತು, ಗಾಳಿ ಬಂತು, ಚಳಿ ಆಯಿತು, ಈ ರೀತಿಯಾಗಿ ಕಾಲ ವಿಭಾಗ ಮಾಡೋದು ಉಂಟು.
ತಥಾ ಸಂವತ್ಸರ ಅಪಿ, ಹಾಗೆ ಸಂವತ್ಸರ, ಇಂತಹ ಕಾಲಗಳು ಕಳೆದು ಮತ್ತೆ ವಾಪಸ್ಸು ಬರಬೇಕಾದ್ರೆ ಒಂದು ವರ್ಷ ಅಂತ ಕರೀತೇವೆ. ಒಂದು ವರ್ಷ ಅಂತಂದರೆ ಮಳೆಗಾಲದಿಂದ ಮಳೆಗಾಲ ಲೆಕ್ಕ. ವರ್ಷ ಅಂದರೆ ಮಳೆ, ಮೊದಲನೇ ಮಳೆ, ಎರಡನೇ ಮಳೆ, ಮಳೆ ಅಂತ ಲೆಕ್ಕ ಇಟ್ಟುಕೊಂಡಾಗ ಚಳಿ ಮತ್ತು ಬೇಸಿಗೆಯೂ ಬರುತ್ತೆ. ಮಳೆಗಾಲ ಆದ ಮೇಲೆ ಬರುವ ಥಂಡಿ, ಥಂಡಿ ಆದ ಮೇಲೆ ಬರುವ ಬೇಗೆ, ಬೇಗೆ ಆದ ಮೇಲೆ ಬರುವ ತಂಪು, ಈ ರೀತಿ ಲೆಕ್ಕವನ್ನು ಮಾಡ್ತಾರೆ. ಯತೇಷಾಂ ಕಾಲಾತಿರೇಕೇಣ ಜ್ಯೋತಿಷಾಂಚ ವ್ಯತಿಕ್ರಮಾತ್ ಪಂಚಮೇ ಪಂಚಮೇ ವರ್ಷೇ ದ್ವೌ ಮಾಸಾಧಿಮಾತಕೌ ದ್ವೌ ಮಾಸಾವಧಿಮಾತಕೌ. ಒಟ್ಟಾರೆ 5 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಅಂತ 2 ಅಧಿಮಾಸ, ಪಂಚಮೇ ಪಂಚಮೇ ವರ್ಷೆ 2 ಅಧಿಕ ಮಾಸಗಳು ಬರುತ್ತೆ. ಅಂದರೆ 6 ವರ್ಷದಲ್ಲಿ 2 ಅಧಿಕ ಮಾಸಗಳು ಬರುತ್ತೆ. ಅಂದರೆ 5ನೇ ವರ್ಷದ ಒಳಗಡೆ ಒಂದು ಅಧಿಮಾಸ ಬಂದಿರುತ್ತೆ. ಆಮೇಲೆ 5ನೇ ವರ್ಷ ಮುಗಿಬೇಕಾದ್ರೆ ಒಂದು ಅಧಿಕ ಮಾಸ ಬರುತ್ತೆ. ಅಂದರೆ 6 ವರ್ಷಗಳಿಗೆ 2 ಅಧಿಕ ಮಾಸ ಅಂತನ್ನೋದು ಬರುತ್ತೆ. ಯಾಕೆ? ಸೂರ್ಯನ ಬೆಳಕಿನ ಸರಣಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅನುವತ್ಸರ ಅಂತ ಕರೀತಾರೆ. ಚಂದ್ರನ ವರ್ಷವನ್ನು ಅನುವತ್ಸರ ಅಂತ. ಕಾರಣ ಏನು ಅಂದರೆ 27 ದಿವಸಕ್ಕೆ ಒಂದು ಮಾಸ ಆಗಿಬಿಡುತ್ತೆ ಚಂದ್ರನ ಪ್ರಕಾರ. ಆದರೆ ಮಳೆಗಾಲ ಚಳಿಗಾಲ ಬರಬೇಕಾದದ್ದು ಸೂರ್ಯನ ರೀತಿಯೇ, ಚಂದ್ರನ ರೀತಿ ಅಲ್ಲ. ನೀವು ನೋಡಿ, ಮಳೆಯಿಂದ ಮಳೆ ಸೂರ್ಯನ ರೀತಿಯಲ್ಲಿ ಬರೋದು, ಬೆಳೆಯಿಂದ ಬೆಳೆ ಸೂರ್ಯನ ರೀತಿಯಲ್ಲಿ ಬರೋದು. ಅವಾಗೇನು ಮಾಡ್ತೇವೆ? ಒಂದು ತಿಂಗಳು ಏನೂ ಇರಲ್ಲ, ಅದಕ್ಕೇನು ಮಾಡ್ತೇವೆ? ಇದೇ ಎಲ್ಲಿ ಸಂಕ್ರಾಂತಿ ಇರೋದಿಲ್ವೋ ಇತ್ಯಾದಿಗಳನ್ನು ಅಧಿಮಾಸ ಅಂತ ಕರೆಯೋದು. ಅಯನ ಎಲ್ಲಿ ಇರೋದಿಲ್ವೋ ಇತ್ಯಾದಿಗಳು. ತೇಷಾಮಭ್ಯಧಿಕಾ ಮಾಸಾ ದ್ವಾದಶ ಚಕ್ಷಪಾ ತ್ರಯೋದಶಾನಾಂ ವರ್ಷಾಣಾಂ ಇತಿ ಮೇ ವರ್ತತೆ ಮತಿ. ಅದರಿಂದಾಗಿ ಅಧಿಕ ಮಾಸಗಳು ಅಂತ ಹೇಳಿದಾಗ 13 ವರ್ಷಗಳಿಗೆ ಏನಾಗುತ್ತೆ? ಮಾಸಾಹ ಪಂಚ 5 ತಿಂಗಳು, ದ್ವಾದಶ ಕ್ಷಪಾಹ 12 ದಿವಸಗಳು ಎಕ್ಸ್ಟ್ರಾ ಬಂತು ಅಂತ ಅದು ಕಳೆದಿದೆ. ತ್ರಯೋದಶಾನಾಂ ವರ್ಷಾಣಾಂ ಪೂರ್ವೇ ದ್ವಿರೇವ ನಿರ್ವೃತ್ತಃ ತಥೋ ಬೀಭತ್ಸುರಾಗತಃ. ಹಿಂದಿನ ದಿವಸವೇ ಕಳೆದು ಹೋಗಿದೆ. ಅದು ನಿನ್ನೆ ನಾವು ಯುದ್ಧ ಕಳಿಸಿದ್ವಲ್ಲ, ಅವತ್ತೇ ಕಳೆದು ಹೋಗಿದೆ 13 ವರ್ಷ. ಇವತ್ತು 13ನೇ ವರ್ಷ ಮುಗಿದು ಮಾರನೇ ದಿವಸ, ಅದಕ್ಕೆ ಅರ್ಜುನ ಬಂದಿದ್ದಾನೆ. ಲೆಕ್ಕದಲ್ಲಿ ಹುಷಾರು ಅವನು, ಹಾಗೆ ಲೆಕ್ಕ ಮಾಡದೇನೆ ಹುಂಬತನದಿಂದ ನುಗ್ಗಿ ಬರೋದೇ ಅಲ್ಲ ಅವನು. ಸರ್ವಂ ಯಥಾವಚ್ಚರಿತಂ ಯದ್ಯದೇಭಿಪ್ರತಿಶ್ರುತಂ, ಎಲ್ಲವನ್ನೂ ಕೂಡ ನೋಡಿ ವಿಚಾರ ಮಾಡಿ ಬಂದಿದ್ದಾನೆ. ಏವಮೇತಚ್ಛೃತಂ ಜ್ಞಾತ್ವಾ ತಥೋ ಬೀಭತ್ಸುರಾಗತಃ ಸರ್ವೇ ಪಂಚಮಹಾತ್ಮಾನಃ. ಆ 5 ಜನ ಅಣ್ಣ ತಮ್ಮಂದಿರು ಧರ್ಮಾರ್ಥಕೋವಿದಾಹ, ಧರ್ಮ ಅರ್ಥದಲ್ಲಿ ಜಾಣರು. ಯಾಕೆ ಅಂದರೆ ಯುಧಿಷ್ಠಿರ ಅವರ ಒಡೆಯ, ಧರ್ಮವೇ ಅತ್ಯಂತ ಪ್ರಧಾನ ಅವರ ಪಾಲಿಗೆ. ಅಲುಬ್ಧಾಶ್ಚೈವ ಕೌಂತೇಯ ಕೃತವಂತಶ್ಚ ದುಷ್ಕರಂ. ಅಲುಬ್ಧ, ಯಾವುದೇ ಲೋಭ ಇಲ್ಲ ಅವರಿಗೆ. ತಮ್ಮ ಪ್ರಯೋಜನಕ್ಕಾಗಿ ಯಾವ ಕಾರಣದಿಂದಲೂ ಧರ್ಮವನ್ನು ಮೀರೋದಿಲ್ಲ, ಗಣಿತವನ್ನು ತಪ್ಪು ಮಾಡೋಲ್ಲ, ಯೋಗ್ಯರಾಗಿದ್ದಾರೆ. ಧರ್ಮಪಾಶ ನಿಬದ್ಧಾಸ್ತು ನ ಚೇಲು ಕ್ಷತ್ರಿಯವ್ರತಾತ್. ಧರ್ಮವೆಂಬ ಹಗ್ಗದಲ್ಲಿ ಕಟ್ಟಿಕೊಂಡಿದ್ದಾರಾದ್ದರಿಂದ ಅವರು ಯಾವ ಒಪ್ಪಂದಕ್ಕೂ ಮೀರಲಿಲ್ಲ. ಯಾಕೆಂದರೆ ನಮ್ಮದೇ ಮಾತು, ನಮ್ಮ ಮಾತಿನಲ್ಲಿ ನಮಗೆ ಭರವಸೆ ಇಲ್ಲ, ಬೇರೆಯವ್ರಿಗೂ ಭರವಸೆ ಇಲ್ಲ ಅಂದಾಗ ಅಗ್ರಿಮೆಂಟ್ಗಳು ಪೇಪರ್ನ ರೂಪದಲ್ಲಿ ಶುರು ಆಗುತ್ತೆ. ಆ ಅವಶ್ಯಕತೆಯೇ ಅವ್ರಿಗಿಲ್ಲ. ಪ್ರಾಪ್ತೇತು ಕಾಲೇ ತಂ ಪ್ರಾಪ್ತೇ ನೋತ್ಸೃಜಂತೆ ನರರ್ಷಭಾಹ. ಮುಂಚಿನ ಕಾಲದಲ್ಲಿ ಬರಲ್ಲ, ನಂತರ ಕಾಲದಲ್ಲಿ ಹಿಡ್ಕೊಳ್ಳದೆ ಬಿಡಲ್ಲ. ಪ್ರತಿಯುದ್ಧೇಮ ತಮರೇ ಸರ್ವಶಸ್ತ್ರಭೃತಾಂವರಂ ತಸ್ಮಾದ್ಯದತ್ರ ಕಲ್ಯಾಣಂ ಲೋಕೆ ಸದ್ಭಿರನುಷ್ಠಿತಂ. ಸಜ್ಜನರಾದವರು ಈ ಒಪ್ಪಂದ ಮುಗಿದ ಮೇಲೆ ಏನು ಮಾಡಬೇಕೋ ಅದನ್ನು ಮಾಡೋಣ.
ನಾನು ಯುದ್ಧದ ಪರವಾಗಿ ಇಲ್ಲ. ನಹಿ ಪಶ್ಯಾಮಿ ಸಂಗ್ರಾಮೇ ಕದಾಚಿದಪಿ ಕೌರವ. ಯುದ್ಧ ಬೇಡ. ಕಾರಣ ಏನು ಅಂದರೆ ಒಪ್ಪಂದ ಮುಗಿದಿದೆ, ಅವನು ಕಾಣಿಸಿಕೊಂಡ, ಕೊಡಬೇಕಷ್ಟೆ. ಆಯ್ತಪ್ಪ ಕೊಡ್ತೀವಿ, ಇನ್ನೊಂದು ತಿಂಗಳು ಬಿಟ್ಟು ಬೇಡ, ಇನ್ನೊಂದು 15 ದಿವಸ ಬಿಟ್ಟು ನಿನ್ನ ಇವ್ರನ್ನೆಲ್ಲ ಕರ್ಕೊಂಡು ಬಾ, ನಿನ್ನ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಬಾ ಅಂತ ಹೇಳಬೇಕಷ್ಟೆ. ಯುದ್ಧ ಮಾಡಿ ಪ್ರಯೋಜನ ಇಲ್ಲ. ಏಕಾಂತ ಸಿದ್ಧಿಂ ರಾಜೇಂದ್ರ ಸಂಪ್ರಾಪ್ತಶ್ಚ ಧನಂಜಯ. ಧರ್ಮರಾಜ ಅರ್ಜುನನಿಗೆ ಎಲ್ಲದರ ಬಲನೂ ಬಂದಿದೆ. ನೈತಿಕ ಬಲವೂ ಇದೆ, ದೈಹಿಕ ಬಲವೂ ಇದೆ, ಬೌದ್ಧಿಕ ಬಲವೂ ಇದೆ. ಎಲ್ಲ ರೀತಿಯಿಂದ ಅವನು ಬಲಿಷ್ಠ. ಆಮೇಲೆ ಯುದ್ಧ ಆದಮೇಲೆ ಏನು ಆಗತ್ತೆ ಹೇಳಿ ಬರಲ್ಲ. ಪೇಪರ್ ಟೈಗರ್ ಅಂತ ಹೇಳ್ತಾರಲ್ಲ, ಅಕಾರ್ಡಿಂಗ್ ಟು ಪೇಪರ್ ಅವನು ಗೆಲ್ಲಬಹುದು, ನಾವು ಗೆಲ್ಲಬಹುದು. ನೋಡಿ, ನಮ್ಮ ಬಲ ಇಷ್ಟಿದೆ, ಅವ್ರ ಬಲ ಇಷ್ಟಿದೆ, ಇದಾದಮೇಲೆ ಈ ತರಹ ವ್ಯೂಹ ಇದೆ, ಈ ತರಹ ಟೆಕ್ನಿಕ್ ಇದೆ, ನೋಡಿ ಇಷ್ಟು ಕ್ರಮ ಆಗತ್ತೆ, ಇದು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಎಲ್ಲ ನಂತರ, ಎಲ್ಲವೂ ಕೂಡ ನಂತರ. ಯುದ್ಧ ಒಮ್ಮೆ ಶುರು ಆದಮೇಲೆ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ. ಈ ಸಂದರ್ಭದಲ್ಲಿ ಯುದ್ಧ ಆಗಬೇಕಾ ಅದನ್ನು ನಾನು ನೋಡಿಕೊಳ್ತೇನೆ. ಯುದ್ಧ ಅಂತನ್ನೋದು ಆಗಬೇಕಾಗಿಲ್ಲ. ನಿಮ್ಮ ಕುಲವೃದ್ಧನಾಗಿ ನಾನು ಹೇಳಬಹುದಾದದ್ದೇನು ಅಂತಂದರೆ ಯುದ್ಧ ಆಗಬೇಕಾಗಿಲ್ಲ, ಆಗುವ ಯಾವುದೇ ಕಾರಣ ಇಲ್ಲ. ಏಕೋ ಹಿ ಸಮರೇ ಪಾರ್ಥ ಪೃಥಿವೀಮಪಿ ನಿರ್ದಹೇತ್. ಇನ್ನು ನಮ್ಮ ಸ್ಟ್ರಾಟಜಿಗಳು, ಇಲ್ಲ ಅಲ್ಲಿ ಅರ್ಜುನ ಒಬ್ಬನೇ ಇದ್ದಾನೆ, ಇಲ್ಲಿ ನಾವೆಲ್ಲ ಇದ್ದೇವೆ, ಇದು ಯಾವ ಸ್ಟ್ರಾಟಜಿಯೂ ವರ್ಕ್ ಆಗಲ್ಲ. ಯಾಕೆಂದರೆ ಯುದ್ಧ ಮಾಡಲಿಕ್ಕೆ 6 ಜನರಲ್ಲಿ 3 ಜನರಿಗೆ ಮನಸ್ಸಿಲ್ಲ. ನನಗೆ ಮನಸ್ಸಿಲ್ಲ. ನಿಮ್ಮ ಹಿರಿಯಜ್ಜನಾಗಿ ಪಾಂಡವರು ಕೌರವರು ಸರಿಯಾದ ದಾರಿಯಲ್ಲಿದ್ದ ಮೇಲೆ ನಿಮ್ಮ ಹತ್ರ ಯುದ್ಧ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ಒಬ್ಬರ ಪಕ್ಷಪಾತಿಯಾಗಿರ್ಲಿಕ್ಕೆ ನನಗಿಷ್ಟ ಇಲ್ಲ. ಇನ್ನೇನು ಹೇಳಬೇಕು? ನೀವು ಕೃಪಾಚಾರ್ಯರಿಗೆ ಇಷ್ಟ ಇಲ್ಲ, ನಮ್ಮಿಬ್ಬರನ್ನು ಬೈದೆ ಅಂತ ಹೇಳಿ ಅಶ್ವತ್ಥಾಮನಿಗೆ ಮನಸ್ಸಿಲ್ಲ, ಅದನ್ನೇ ಅವನು ಗಲಾಟೆ ಮಾಡಿದ್ದು. ಇನ್ನು ಕರ್ಣ ನಮ್ಮ ಮೇಲೆ ಕುದಿತಾ ಇದ್ದಾನೆ, ನಮ್ಮ ಒಳಗಡೆಯೇ ಬಿರುಕು ಬಿಟ್ಟಿದೆ, ನಾವೇನು ಅವನ ಹತ್ರ ಯುದ್ಧ ಮಾಡ್ತೇವೆ. ಅವನಿಗೆ ಆ ತರಹದ ಯಾವ ಗೊಂದಲಗಳೂ ಇಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ ಅವನಿಗೆ. ಅವನು ಯುದ್ಧ ಮಾಡ್ತಾನೆ. ಭ್ರಾತೃಭಿಸ್ಸಹಿತೋ ವೀರೈ ಕಿಂ ಪುನಃ ಕೌರವಾನ್ ರಣೇ ತಸ್ಮಾತ್ ಸಂಧಿಂ ಕುರುಶ್ರೇಷ್ಠ ಕುರುಶ್ವ ಯದಿ ಮನ್ಯತೆ. ಅದರಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅತ್ಯಂತ ಬೆಟರ್ ಸಲ್ಯೂಷನ್ ಟು ಸ್ಟಾಪ್ ವಾರ್, ನಾಟ್ ಟು ಡೂ. ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧದಿಂದ ಹಿಂದೆ ಸರಿಯೋದು ಸರಿ. ಇದು ನಾನು ಇಷ್ಟು ವರ್ಷ 799 ವರ್ಷಗಳ ಕಾಲ ನೀವು ಹುಟ್ಟೋದಕ್ಕಿಂತ ಮುಂಚೆ ರಾಜಕೀಯದಲ್ಲಿದ್ದು, ನೀವು ರಾಜ್ಯಭಾರ ಮಾಡಿ ನೀವು ಹುಟ್ಟಿ ಆದಮೇಲೆ ಇದೆಲ್ಲ ನೋಡಿ ನಾನು ಹೇಳ್ತಾ ಇರೋದು. ಇನ್ನು ಉಳಿದದ್ದು ನಿನಗೆ ಎಂದರು. ದುರ್ಯೋಧನ ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವೇಭ್ಯ ಪಿತಾಮಹ ಯುದ್ಧಾಯಾಚರಿತಂ ಯತ್ತು ತತ್ಸರ್ವಂ ಸಂವಿಧೀಯತಾಂ. ಅದಕ್ಕೆ ದುರ್ಯೋಧನ ಹೇಳ್ದ, ನಾನಿಷ್ಟೆಲ್ಲ ತಯಾರು ಮಾಡಿಕೊಂಡಿದ್ದು ಹಿಂದೆ ಸರಿಲಿಕ್ಕೇನು, ಯುದ್ಧ ಮಾಡಲಿಕ್ಕೆ. ಅದರಿಂದ ನೀವು ಏನು ಬೇಕಾದ್ರೆ ಹೇಳಬಹುದು, ಯುದ್ಧ ಮಾಡಬೇಕು ಅಷ್ಟೆ. ಭೀಷ್ಮಸ್ಯೋಪರತೆ ವಾಕ್ಯೆ ತಥಾ ದುರ್ಯೋಧನಸ್ಯ ಚ ಪ್ರಾಪ್ತಮರ್ಥ್ಯಂಚ ಯದ್ವಾಕ್ಯಂ ದ್ರೋಣಶ್ಚಾಹ ದ್ವಿಜೋತ್ತಮಃ. ಆಗ ದ್ರೋಣಾಚಾರ್ಯರು ಸಂಧಿ ಮಾಡಿಸ್ಲಿಕ್ಕೆ ಬಂದರು. ಭೀಷ್ಮಾಚಾರ್ಯರು, ದ್ರೋಣ, ಅಶ್ವತ್ಥಾಮ, ಕೃಪ 3 ಜನ ಸಿಟ್ಟು ಮಾಡಿಕೊಂಡು ಯುದ್ಧ ಬಿಟ್ಟು ಹೋಗೋರಿದ್ದವರನ್ನು ಸಮಾಧಾನ ಮಾಡಿ ಯುದ್ಧದಲ್ಲಿ ಮುಂದುವರಿಯಿರಿ ಅಂತಂದರು. ಆದರೆ ಅವರೇ ಹಿಂದೆ ಸರಿದುಬಿಟ್ರು. ನಾನೇ ಹಿಂದೆ ಸರಿತಾ ಇದ್ದೀನಿ, ನಾನು ಯುದ್ಧ ಮಾಡೋಲ್ಲ ಅಂದರು. ಭೀಷ್ಮಾಚಾರ್ಯರ ಲಾಭವನ್ನು ಅವನು ಪಡ್ಕೊಂಡ. ಯಾರು? ದುರ್ಯೋಧನ. ಆದರೆ ಲಾಭಿಯ ಲಾಭವನ್ನು ಪಡ್ಕೊಂಡು ಬೇರೆ ತರಹ ತಿರುಗಿ ನಿಂತ. ನೀವು ಯುದ್ಧ ಮಾಡಬೇಕು ಅಷ್ಟೇ ಅಂತಂದ. ಅದಕ್ಕೆ ದ್ರೋಣಾಚಾರ್ಯರು ಇವರಿಬ್ಬರ ನಡುವೆ ನಿಂತರು. ಯತ್ತು ಯುದ್ಧಾಯಾಚರಿತಂ ಭವೇದ್ವಾ ಧರ್ಮ ಸಂಹಿತಂ ಕಸ್ತ್ವಯ ಸದೃಶೋ ಲೋಕೆ ಯತ್ ಯದಿ ತತ್ಕರ್ತುಮರ್ಹತಿ. ಯುದ್ಧ ಸರಿಯಲ್ಲ, ಯಾಕೆ ಅಂದರೆ ಅಜ್ಞಾತವಾಸ ಮುಗಿದಿದೆ, 2 ಅಧಿಕ ಮಾಸ ಬಂದಿದೆ. ಈ 13 ವರ್ಷಗಳಲ್ಲಿ 13 ವರ್ಷದ ಮೇಲೆ 33 ಅಂತ ಹೇಳಿದರೆ
ಎಷ್ಟು ದಿವಸ ಎಕ್ಸ್ಟ್ರಾ ಆಗತ್ತೆ ಅಂತೆಲ್ಲ ಹೇಳಿದ್ರಿ ನೀವು. ಯುದ್ಧದ ಪ್ರಕಾರ ನಿಮ್ಮ ಲೆಕ್ಕದ ಪ್ರಕಾರ ಎಲ್ಲ ಸರಿ ಇದೆ. ಇವರು ಯಾರೂ ಆತುರದಲ್ಲಿ ಅದನ್ನು ಯೋಚನೆ ಮಾಡಲಿಲ್ಲ. ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಇದು ಯಾವ ರೀತಿ ಚಾಂದ್ರಮಾನದ ರೀತಿಯಲ್ಲಿ ಮುಂದುವರಿಯೋದೋ ಸೌರಮಾನದ ರೀತಿಯಲ್ಲಿ ಮುಂದುವರಿಯೋದು ಅಂತ ಮಾಡಿಕೊಳ್ಳಿಲ್ಲ. ಆದರೆ ಯುದ್ಧ ಬೇಡ ಅಂತ ಭೀಷ್ಮಾಚಾರ್ಯರು, ಬೇಕು ಅಂತ ಹೇಳಿ ದುರ್ಯೋಧನ, ಕರ್ಣ ಮೊದಲಾದವರು. ನಾನೊಂದು ಮಾತು ಹೇಳ್ತೇನೆ ಕೇಳಿ. ರಾಜ್ಞಾ ಬಲಚತುರ್ಭೋಗಂ ಕ್ಷಿಪ್ರಮಾದಾಯ ಗಚ್ಚತು ತಥೋಪರಶ್ಚತುರ್ಭಾಗೋ ಗಾಸ್ಸಮಾದಾಯ ಗಚ್ಚತು. ನಿಮ್ಮಿಬ್ಬರ ನಡುವೆ ನಾನು ನಿಂತಿದ್ದೇನೆ. ನಾನು ಹೇಳೋದಾದರೆ ದುರ್ಯೋಧನ ಗೋವುಗಳನ್ನು ತಗೊಂಡು ಹಸ್ತಿನಾವತಿಗೆ ಓಡಿ ಹೊರಟು ಹೋಗಲಿ, ನಾವು ನಿಂತು ಯುದ್ಧ ಮಾಡ್ತೇವೆ. ಈಗ ನಿಮ್ಮ ವಾದ ವಿವಾದಗಳು ಕೊನೆಗೊಳ್ಳಬಹುದು, ಕೊನೆಗೊಳ್ಳದೇ ಇರಬಹುದು. ಫಲಿತಾಂಶ ಬರಬಹುದು, ಬರದೇನೂ ಇರಬಹುದು. ಇರೋದೇನು, ಕಡೆಗೆ ಉಳಿಯೋದೇನು? ಯುದ್ಧ. ಯುದ್ಧ ಮಾಡಿದ್ರೆ ಸೋಲಾಗೋದು ಯಾರಿಗೆ? ನಮಗೇನೆ. ಕಾರಣ ಏನು ಅಂದರೆ ನಮ್ಮ ಒಳಗಡೆಯೇ ಜಗಳ ಆಗಿದೆ. ಯುದ್ಧ ಮಾಡಲಿಕ್ಕೆ ಎಷ್ಟೋ ಜನರಿಗೆ ಮನಸ್ಸಿಲ್ಲ. ಕುದುರೆಗಳಿಗೂ ಆನೆಗಳಿಗೂ ಗೊತ್ತಾಗಿ ಕಣ್ಣೀರು ಸುರಿಸ್ತಾ ಇವೆ, ಆಕಳಿಸ್ತಾ ಇವೆ, ಗೀಳಿಡ್ತಾ ಇಲ್ಲ, ನರಿ ಓಡ್ತಾ ಇದೆ. ಇದೆಲ್ಲ ಸೈನ್ ಆಫ್ ನೇಚರ್ನ ನೋಡಿದ ಮೇಲೆ ಯುದ್ಧದಲ್ಲಿ ಸೋಲೋದು ನಿಶ್ಚಯ. ಸೋತ್ರೆ ಯಾರು ಸೋಲ್ಬೇಕು? ನಾವು ಸೋಲೋಣ. ದುರ್ಯೋಧನ ಬೇಡ, ದುರ್ಯೋಧನ ಓಡೋಟೋಗಲಿ. ಈ ಟೆಕ್ನಿಕ್ಕನ್ನು ಅವರು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಜರಾಸಂಧ ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ದುರ್ಯೋಧನ ಎತ್ಕೊಂಡು ಬಂದದ್ದು ಹೆಣ್ಣನ್ನು. ಕರ್ಣ ಹೇಳಿದ, ನೀನು ಓಡಿಬಿಡು, ನಾನು ಎದುರಿಸ್ತೀನಿ ಅಂತ. ಹಿಂದಿನಿಂದ ಇದೇ ಟೆಕ್ನಿಕ್. ಇವರು ಅದೇ ಟೆಕ್ನಿಕ್. ಯುವರಾಜನನ್ನು ರಕ್ಷಿಸಬೇಕು, ಪರಂಪರೆಯಿಂದ ಬಂದ ಯುವರಾಜನನ್ನು ರಕ್ಷಿಸಬೇಕು. ಅವನು ಎಷ್ಟೇ ದಡ್ಡ ಆಗಿರಲಿ, ಮುಟ್ಟಾಳ ಆಗಿರಲಿ, ಮೂರ್ಖ ಆಗಿರಲಿ, ಅವನು ಮಾತಾಡಲಿಕ್ಕೇ ಬರದೇ ಇರಲಿ, ಅವನನ್ನು ರಕ್ಷಣೆ ಮಾಡಬೇಕು. ಹಾಗೆ ಇದು ಕೂಡ, ನೀನು ಓಡಾಟೋಗು, ನಾವು ಅವನನ್ನು ನಿಲ್ಲಿಸ್ತೇವೆ. ರಾಜ ಬಲ ಚತುರ್ಭಾಗಂ ಕ್ಷಿಪ್ರಮಾದಾಯ ಗಚ್ಚತಾತ್. ನಾವು ಯುದ್ಧ ಮಾಡುತ್ತೇವೆ. ಮಾತ್ಸ್ಯಂ ವಾ ಪುನರಾಯಾತಂ ಅಥವಾಪಿ ಕ್ಷತಕ್ರತುಂ. ನಾವು ಅದನ್ನು ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಪರಿಹಾರ ನಾವು ಮಾಡ್ಕೋತೇವೆ. ತದ್ವಾಕ್ಯಂ ರುರುಚೇತೇಷಾಂ ದ್ರೋಣೇನೋಕ್ತಂ ಮಹಾತ್ಮನ ತಥಾ ಹಿ ಕೃತವಾನ್ ರಾಜ ಕೌರವಾಣಾಮನಂತರಂ. ಅದು ಬಹಳ ಇಷ್ಟ ಆಗೋಯ್ತಂತೆ ಎಲ್ಲರಿಗೂ. ಎಂಥ ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ದ್ರೋಣಾಚಾರ್ಯರು ಅಂತ ಬಹಳ ಇಷ್ಟ ಆಯಿತು. ಯಾಕೆಂದರೆ ಸೋಲೋದು ಯಾರು? ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಅವರೆಲ್ಲ. ಸೋಲ್ತಾರೆ ಅಂತಲೂ ಹೇಳಲಿಕ್ಕೆ ಬರೋಲ್ಲ. ಯಾಕೆಂದರೆ ಅರ್ಜುನ ಬಂದು ಅಯ್ಯೋ ಈ ಹಿರಿಯರ ಮೇಲೆ ಯುದ್ಧ ಮಾಡೋದೆ ಅಂತ ಹೇಳಿ ಕೈ ಮುಗಿದು ಹೊರಟೋಗ್ಬಿಡ್ಬೋದು. ಯೋತ್ಸ್ಯಾಮಸ್ತಃ ಸಂಹತ್ಯ ಪಾಕಶಾಸನಮಾಗತಂ. ಆದರೆ ಭೀಷ್ಮಾಚಾರ್ಯರು ಇಲ್ಲ ಇಲ್ಲ ಯುದ್ಧ ಮಾಡೋಣ ಅಂದ್ಬಿಟ್ರು. ಅವಾಗ ದ್ರೋಣಾಚಾರ್ಯರ ಮಾತನ್ನು ನಿರಾಕರಣೆ ಮಾಡಿಬಿಟ್ರು ಅವರು. ನಿಮ್ಮನ್ನು ನೀವು ಅಪಾಯ ಕೊಟ್ಟುಕೊಳ್ಳೋದೇನು? ಯಾರು ಈ ಯುದ್ಧಕ್ಕೆ ಮೂಲ ಕಾರಣ, ಈ ಸ್ಟ್ರಾಟಜಿ ಯಾರ ಪ್ಲ್ಯಾನ್ ಆಗಿತ್ತೋ, ಯಾರ ಸ್ಟ್ರಾಟಜಿ ಆಗಿತ್ತೋ ಅವ್ರ ಮುಂದೆ ನಿಲ್ಲಲಿ. ನಾವು ಆ ಸ್ಟ್ರಾಟಜಿ ಇದನ್ನು ಮಾಡಿದ್ದು. ಪಾಂಡವರಿಲ್ಲದೆ ಹೋದರೆ ವಿರಾಟ ನಮ್ಮ ಕೈವಶ ಆಗ್ತಾನೆ, ಪಾಂಡವರಿದ್ದರೆ ಗೊತ್ತಾಗ್ತಾರೆ ಅಂತ ಆಸೆಗೆ ಬಿದ್ದು ಬಂದದ್ದು ಯಾರು? ದುರ್ಯೋಧನ. ಅವನ ಜೊತೆಗೆ ನಾವು ಬಂದದ್ದು. ಅದರಿಂದಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲೇನೂ ಇಲ್ಲ. ಎಲ್ಲರೂ ಸೇರಿ ಯುದ್ಧ ಮಾಡೋದಾದರೆ ಅವನನ್ನು ಕಳಿಸಿ ನಾವು ಅವನ ಪರವಾಗಿ ನಿಂತು ಯುದ್ಧ ಮಾಡೋದು ಬೇಡ. ಬೇಗ ಎಲ್ಲ ವ್ಯೂಹಕ್ಕೆ ತಯಾರಾಗಬೇಕು ಅಂದ್ಬಿಟ್ರು ಭೀಷ್ಮಾಚಾರ್ಯರು. ತಾವು ದ್ರೋಣಾಚಾರ್ಯರ ಮೇಲ್ಗಡೆಯ ಕಮಾಂಡಿಂಗನ್ನು ಇವರು ತೊಗೊಂಡ್ಬಿಟ್ರು. ಯಾಕೆಂದರೆ ದ್ರೋಣಾಚಾರ್ಯನ ಹೀಗೆ ಬಿಟ್ಟರೆ ನಾಳೆ ಕುರುಕ್ಷೇತ್ರಕ್ಕೂ ಹೀಗೆ ಮಾಡ್ತಾರೆ. ಮುಂದಿನ ಯುದ್ಧ ಬರ್ತೇವೆ ಅಂತಂದಾಗ ನಿನಗೆ ತೊಂದರೆ ಆಗಬಾರ್ದಪ್ಪ ರಾಜ, ನೀನು ಹೊರಟು ಹೋಗಲು ಕೂತ್ಕೋ, ನಾನು ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ 4 ಜನ ಯುದ್ಧ ಮಾಡ್ತೇವೆ ಅಂದರೆ ಇದು ಯಾಕೋ ವಿಪರೀತಕ್ಕೆ ಹೋಗುತ್ತೆ. ರಗಳೇ ಬೇಡ, ಎಲ್ಲರೂ ಯುದ್ಧ ಮಾಡೋಣ ಅಂದರು. ಭೀಷ್ಮ ಆಚಾರ್ಯೋ ಮಧ್ಯತಸ್ತಿಷ್ಠೇತ್ ಅಶ್ವತ್ಥಾಮಾತು
ಆಚಾರ್ಯೋ ಮಧ್ಯತಸ್ತಿಷ್ಠೇತ್ ಅಶ್ವತ್ಥಾಮಾತು ಸವ್ಯತಃ ಕೃಪಶ್ಚಾರದ್ವತೋ ಧೀಮಾನ್ ಪಾರ್ಶ್ವಂ ರಕ್ಷತು ದಕ್ಷಿಣಂ. ಆಚಾರ್ಯ ಮಧ್ಯತಸ್ತಿಷ್ಠೇತ್, ದ್ರೋಣಾಚಾರ್ಯರು ನಟ್ಟ ನಡುವೆ ನಿಲ್ಲಲಿ. ಅಶ್ವತ್ಥಾಮ ಸವ್ಯತಃ, ಎಡಗಡೆ ಭಾಗದಲ್ಲಿ ನಿಲ್ಲಲಿ. ಕೃಪಶ್ಚಾರದ್ವತೋ ಧೀಮಾನ್ ಪಾರ್ಶ್ವಂ ರಕ್ಷತು ದಕ್ಷಿಣಂ, ಕೃಪಾಚಾರ್ಯರು ದಕ್ಷಿಣದಲ್ಲಿ ನಿಲ್ಲಲಿ. ವಿಕರ್ಣಶ್ಚ ಮಹಾವೀರ್ಯೋ ದುರ್ಮುಖಶ್ಚ ಪರಂತಪಃ ಶಕುನಿಃ ಸೌಬಲಶ್ಚೈವ ದುಸ್ಸಹಶ್ಚ ಮಹಾಬಲಃ ದ್ರೋಣಶ್ಚ ಪಾರ್ಶ್ವಮಜಿತಾಃ ಪಾಲಯಂತು ಮಹಾಬಲಾಃ. ದ್ರೋಣಾಚಾರ್ಯರಿಗೆ ಅಸಿಸ್ಟೆಂಟು ಯುದ್ಧದಲ್ಲಿ ವಿಕರ್ಣ, ದುರ್ಮುಖ, ಶಕುನಿ, ದುಸ್ಸಹ ಇವರೆಲ್ಲರೂ ಕೂಡ. ಅಗ್ರತಃ ಸೂತಪುತ್ರಸ್ತು ಕರ್ಣಸ್ತಿಷ್ಠತು ದಂಸಿತಃ, ಎಲ್ಲರಿಗಿಂತ ಮುಂದೆ ಕರ್ಣ ನಿಲ್ಲಲಿ. ನೋಡಿ, ಭೀಷ್ಮಾಚಾರ್ಯರ ಕಾರುಣ್ಯ ನಿಮಗೆ ಯುದ್ಧದ ಟೆಕ್ನಿಕ್ ಗೊತ್ತಾದರೆ ಇದು ಅರ್ಥ ಆಗತ್ತೆ. ಕರ್ಣನ ಮೇಲೆ ಭೀಷ್ಮಾಚಾರ್ಯರ ಕನ್ಸರ್ನ್, ಅವನನ್ನು ಮುಂದೆ ನಿಲ್ಲಿಸ್ತೀವಿ ಅಂತ. ಯಾಕೆಂದರೆ ಅವನು ಒಬ್ಬನೇ ಬರ್ತಾ ಇರೋದು ಗೊತ್ತು ಇವ್ರಿಗೆ. ಯಾವಾಗಲೂ ಒಬ್ಬನೇ ಬರುವವ ಸೈನ್ಯದ ಮಧ್ಯದಲ್ಲಿ ನುಗ್ಗಲಿಕ್ಕೆ ಪ್ರಯತ್ನಿಸ್ತಾನೆ, ಸೈನ್ಯದ ಮುಂದೆ ಅವನು ನಿಲ್ಲಕ್ಕೆ, ಕಾಲಹರಣ ಮಾಡಲಿಕ್ಕೆ ಬಯಸುವಲ್ಲ. ಹೀಗಾಗಿ ಅವನಿಗೆ ಜಾಸ್ತಿ ಪೆಟ್ಟು ಬೀಳಲ್ಲ ಕರ್ಣನಿಗೆ. ಅವನನ್ನು ದಾಟ್ಕೊಂಡು ಮುಂದೆ ಹೋಗೋದ್ರ ಹತ್ರ ಅವನ ದೃಷ್ಟಿ ಇರುತ್ತೆ. ಮಧ್ಯದಲ್ಲಿ ಬಂದಾಗ ನಮ್ಮನ್ನು ನೋಡಿ ಕರುಣೆಯಿಂದ ಮಿದು ಆಗ್ತಾನೆ. ಈ ಒಂದು ಆ ಕರ್ಣನ ಮೇಲೂ ಕೂಡ ಭೀಷ್ಮಾಚಾರ್ಯರಿಗೆ ಕಡಿಮೆ ಪ್ರೀತಿ ಇರಲಿಲ್ಲ. ಮುಂದೆ ಉದ್ಯೋಗ ಪರ್ವದಲ್ಲಿ ಅವರು ವಾಸ್ತವಾಂಶವನ್ನೇ ಹೇಳಿದ್ದು. ಅವನ ಒಳ್ಳೆಯ ಗುಣಗಳನ್ನು ಸೇರಿಸಿ ಅದು ಯುದ್ಧದಲ್ಲಿ ಮೈನಸ್ ಪಾಯಿಂಟು ಅಂತಾರೆ. ಕಾರುಣ್ಯ ಅನ್ನೋದು ಯುದ್ಧದಲ್ಲಿ ಮೈನಸ್ ಪಾಯಿಂಟ್. ಎಷ್ಟೇ ಶಕ್ತಿ ಇರಬಹುದು ನಿಮಗೆ, ಯುದ್ಧದಲ್ಲಿ ಬಂದಾಗ ಅಯ್ಯೋ ಪಾಪ ಅಂತಂದುಬಿಟ್ರೆ ಭಾರಿ ಕಷ್ಟ ಆಗತ್ತೆ. ಅದನ್ನು ಅವ್ರು ಹೇಳಿದ್ದೇ ವಿನಃ ಕರ್ಣನನ್ನು ಅವಮಾನ ಮಾಡುವ ಉದ್ದೇಶ ಇರಲಿಲ್ಲ. ಇವರೆಲ್ಲ ಒಂದು ಸ್ವಲ್ಪ ವಿಪರೀತ ತಿಳ್ಕೊಂಡ್ರು. ಘೃಣೀಕರಣ ಪ್ರಮಾದೈಚ ಸೂತಪುತ್ರಶ್ಚ ಮೇಮತಃ ಅಂತಂದರು. ಸರ್ವೇ ಮಹಾರಥ ಶೂರಾ ಮಹೇಶ್ವಾಸ ಮಹಾಬಲಾ ಯುದ್ಧಂತು ಪಾಂಡವಶ್ರೇಷ್ಠಂ ಆಗತಂ ಯತ್ನತೋ ಯುಧಿ. ಆದರೆ ಒಂದು ಮಾತ್ರ, ಅವನು ಎಲ್ಲರನ್ನ ಕುರಿತು ಯುದ್ಧ ಮಾಡ್ತಾನೆ. ಎಲ್ಲರನ್ನ ಕುರಿತು ಯುದ್ಧ ಮಾಡುವಂತಹ ಅವಕಾಶ ಅವನಿಗೆ ಸಿಗತ್ತೆ. ಯುದ್ಧ ಮಾಡಬೇಕು ಅಂದರು. ಕಾರಣ ಏನು ಅಂದರೆ ನೋಡಿ, ಅದು ಯಾವ ವಿಶೇಷ ವ್ಯೂಹವನ್ನು ಅವರೇನು ಮಾಡಿಲ್ಲ, ವಿಶೇಷ ವ್ಯೂಹವನ್ನೇನು ಮಾಡಿಲ್ಲ. ಸಾಧಾರಣವಾಗಿ ಯುದ್ಧದ ಪೊಸಿಷನ್ ಯಾವ ರೀತಿ ತೆಗೆದುಕೊಳ್ಬೇಕೋ ಆ ರೀತಿ ತಗೊಂಡಿದ್ದಾರೆ. ಅಂದರೆ ಅವನ ಮೈಂಡನ್ನು ಡೈವರ್ಟ್ ಮಾಡಿ ಅವನು ಕನ್ಫ್ಯೂಸ್ ಮಾಡೋದು ಇತ್ಯಾದಿಗಳು. ಸಾಮಾನ್ಯ ಯುದ್ಧ ವ್ಯೂಹ ಅಂತ ಹೇಳಿದ್ರೆ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸ್ಕೂಲ್ ಮಕ್ಕಳನ್ನು ನಿಲ್ಲಿಸಿದ ಹಾಗೆ ನಿಲ್ಲಿಸೋದಲ್ಲ ಅದು. ಅದಕ್ಕೆ ರಥದ ನಡೆ ಇಟ್ಟುಕೊಂಡು ಅವನ ನಡೆಯನ್ನು ನಿಯಂತ್ರಣ ಮಾಡೋದನ್ನು ಆ ವ್ಯೂಹ ಅಂತ ಕರೀತಾರೆ. ಶತ್ರುವಿನ ನಡೆಯನ್ನು ನಿಯಂತ್ರಣ ಮಾಡೋದನ್ನು ಆ ವ್ಯೂಹ ಅಂತ ಕರೆಯೋದು. ಇವಾಗ ಕೆಲವೊಮ್ಮೆ ನೀವು ಸೇನಾಧಿಕಾರಿಗಳನ್ನು ನೋಡಿ, ಜಗತ್ಪ್ರಸಿದ್ಧ ಯುದ್ಧದ ಕಥೆಗಳನ್ನು ಓದಿ, ಸೇನಾ ನಾಯಕರು ಅಗಲವಾಗಿ ಮೂವ್ ಮಾಡಬೇಕಾ, ಲೈನಾಗಿ ಹೋಗಬೇಕಾ ಅಂತನ್ನೋದು ಅವರ ವ್ಯೂಹವನ್ನು ಅವಲಂಬಿಸಿಕೊಂಡು ಇರುತ್ತೆ. ಯುದ್ಧ ಭೂಮಿ ಅಂಥದ್ದು, ಲೈನಾಗಿ ಹೋಗಬೇಕಾ, ಒಟ್ಟಿಗೆ ಹೀಗೆ ಕವರ್ ಮಾಡಿಕೊಂಡು ಅರ್ಧಚಂದ್ರಾಕೃತಿಯಲ್ಲಿ ಹೋಗಬೇಕಾ, ಅದೆಲ್ಲವೂ ಕೂಡ ಆ ಯುದ್ಧ ಭೂಮಿಯ ತಂತ್ರವನ್ನು ಇಟ್ಟುಕೊಂಡಿರುತ್ತೆ. ಇವಾಗ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧ ಮಾಡುವ ಹಾಗೆ, ಲೈನಾಗಿ ಹೋಗುವ ಹಾಗೆ ಚೀನಾದ ಗಡಿಯಲ್ಲಿ ಹೋಗಲ್ಲ. ಚೀನಾದ ಗಡಿಯಲ್ಲಿ ಅರ್ಧಚಂದ್ರಾಕಾರವಾಗಿ ಹೋಗ್ತಾರಂತೆ ನಾನು ಕೇಳಿದ್ದು. ಇನ್ನು ಶ್ರೀಲಂಕಾ ಈ ಥರದ ಗಡಿಯಲ್ಲೆಲ್ಲ ಬೇರೆನೇ ಥರ ಹೋಗ್ತಾರೆ, ಗುಂಪು ಗುಂಪಾಗಿ ಹೋಗ್ತಾರೆ. ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಂಡೇನು ಹೋಗಲ್ಲ. ಸಮುದ್ರದಲ್ಲಿ ಹೋಗೋದು ಬೇರೆ ತರಹ, ಭೂಮಿಯಲ್ಲಿ ಹೋಗೋದು ಬೇರೆ ತರಹ, ಎಲ್ಲ ಬೇರೆ ಬೇರೆ ತರಹದ ನಡೆ ಅನ್ನೋದಿರುತ್ತೆ. ಇಲ್ಲಿ ಯಾವ ವಿಶೇಷ ವ್ಯೂಹವನ್ನು ಕೂಡ ಅವರು ಫ್ರೇಮ್ ಮಾಡಲಿಲ್ಲ. ಸಾಮಾನ್ಯವಾಗಿ ನಿಲ್ಲಿಸಿದ್ರು. ಅವನು ಎರಡುಗಡೆ ನಿಲ್ಲಿ, ಅವನು ಬಲಗಡೆ. ಯಾಕೆಂದ್ರೆ ಅವನು ಬರ್ತಾ ಇರೋದು ಒಬ್ಬನೇ, ಬಹಳ ಜನರನ್ನ ಕಟ್ಕೊಂಡಲ್ಲ, ಗುಂಪು ಗುಂಪಾಗೇನು ಬರ್ತಾ ಇಲ್ಲ ಅವನು. ಅಭೇದ್ಯಂ ಸರ್ವಸೈನ್ಯಾನಾಂ ವ್ಯೂಹಂ ವ್ಯೂಹ್ಯ ಪರಂ ಕುರುತ್ತಮಃ ವಜ್ರಗರ್ಭಂ ವ್ರೀಹಿಮುಖಂ ಅರ್ಧಚಕ್ರಾಂತ ಮಂಡಲಂ. ಇದನ್ನು ವಜ್ರಗರ್ಭ ಅಂತ ಕರೀತಾರೆ. ವಜ್ರಗರ್ಭ ಅಂತ ಹೇಳಿದ್ರೆ ಅವನು
ನಡುವಣ ಭಾಗದಲ್ಲಿ ಸಿಲುಕಿಕೊಂಡ್ರೆ ಮತ್ತೆ ಹೊರಗಡೆ ಬರೋದು ಕಷ್ಟ ಅನ್ನುವ, ಅದು ವಜ್ರಗರ್ಭ ಅಂತನ್ನೋದು ಗ್ಲಾಸಿನ ಒಳಗಡೆ ಯಾವ ರೀತಿ ಇರುತ್ತೆ ಆ ರೀತಿ ಅಂತಲ್ಲ, ಸುಲಭ ಇಲ್ಲ. ಹೊರಗಡೆ ಬಹಳ ಸರಳ ಅಂತ ತೋರುತ್ತೆ, ಒಳಗಡೆ ಸಿಕ್ಕಾಕೊಂಡವ್ರು ಗೊತ್ತಾಗತ್ತೆ ಇದನ್ನು ನಾವು ಯುದ್ಧ ಮಾಡೋದು ಎಷ್ಟು ಕಷ್ಟ ಇದೆ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡೋದು ಹೆಂಗೆ ಕಷ್ಟ ಇದೆ ಅಂತ ಒಳಗಡೆ ಸಿಕ್ಕಾಕೊಂಡವ್ರು ಗೊತ್ತಾಗತ್ತೆ. ಅದಕ್ಕೆ ವಜ್ರಗರ್ಭ ವ್ಯೂಹ ಅಂತ ಕರೀತಾರೆ. ಆ ಆಕಾರದಲ್ಲಿ ನಿಲ್ಲೋದು ಅಂತಲ್ಲ, ಯುದ್ಧದಲ್ಲಿ ಭಾಗವಹಿಸಬೇಕಾದ್ರೆ ಯಾವ ರೀತಿ ಕಷ್ಟ ಆಗತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ರೀತಿ ಭೀಷ್ಮಾಚಾರ್ಯರು ಸೌವರ್ಣಂ ತಾಲಮುಚ್ಛ್ರಿತ್ಯ ರಥೇ ತಿಷ್ಟನ್ನ ಶೋಭತ, ಅವರು ಬಲರಾಮನ ತರಹನೇ ತಾಲ ಧ್ವಜ, ಆ ಉದ್ದವಾದ ಧ್ವಜವನ್ನು ಇಟ್ಟುಕೊಂಡು ನಿಂತರು, ಕಂಗೊಳಿಸಿದರು ಸೇನೆಯ ನಡುವೆ ಅಂತನ್ನುವಲ್ಲಿಗೆ 45ನೇ ಅಧ್ಯಾಯ. ತತಃಸುದರಚನಂ ನಾಮ ಪ್ರಾತಾದಂ ಹರಿವಾಹನ ಸರ್ವಾನ್ ದೇವಾನ್ ಸಮಾರೋಪ್ಯ ಪ್ರಯಯೌ ಯತ್ರ ಪಾಂಡವಃ. ಇನ್ನು ಎಲ್ಲರೂ ಕೂಡ ಈ ತರಹದ ಯುದ್ಧವನ್ನು ನೋಡಲಿಕ್ಕೆ ಬಾಲ್ಕಾನಿಯ ಬಂಧುಗಳೆಲ್ಲ ಬಂದರು. ದೇವತೆಗಳು ಮೊದಲಾದವರೆಲ್ಲರೂ ಕೂಡ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿಗಳು, ಮರುದ್ದೇವತೆಗಳು ಎಲ್ಲರೂ ಕೂಡ ಬಂದು ಆಗಸದಲ್ಲಿ ನೆರೆದರು. ಭಾರಿ ಕುತೂಹಲ. ಯಾಕೆ ಅಂದರೆ ದೇವತೆಗಳ ಹತ್ತಿರ ಅಸ್ತ್ರವನ್ನು ಕಲಿತ ಮೇಲೆ ಮೊದಲನೇ ಯುದ್ಧ. ಜಯದ್ರಥನೊಂದಿಗೆ ಒಂದು ಚಿಕ್ಕ ಯುದ್ಧ ಮಾಡಿದ್ದಾನೆ, ಆದರೆ ಆ ಯುದ್ಧ ಈ ಯುದ್ಧದ ದೊಡ್ಡ ಲೆವೆಲ್ಲಲ್ಲ. ಯಾಕೆಂದರೆ ಅವನು ಓಡಿ ಹೋಗ್ತಾ ಇದ್ದ ದ್ರೌಪದಿಯನ್ನು ಎತ್ಕೊಂಡು, ಅಂಥ ಸಂದರ್ಭದಲ್ಲಿ ಮಾಡಿದ ಯುದ್ಧ. ಇನ್ನು ಗಂಧರ್ವರ ಜೊತೆಗೆ ಮಾಡಿದ ಯುದ್ಧ ಒಂದು ರೀತಿ ಕಪಟ ಯುದ್ಧ ಅಂತ ಹೇಳಿದರೆ ತಪ್ಪಿಲ್ಲ. ಯಾಕೆಂದರೆ ಅರ್ಜುನನನ್ನು ಸೋಲಿಸಬೇಕು ಅಂತ ಇದು ಚಿತ್ರಸೇನಾದಿಗಳಿಗಿರಲಿಲ್ಲ. ದುರ್ಯೋಧನನಿಗೆ ಅವಮಾನ ಆಗಬೇಕು, ದುರ್ಯೋಧನನಿಗೆ ಅವಮಾನ ಆಗಬೇಕಾದ್ರೆ ನಾವು ಸೋಲ್ಬೇಕು ಅಂತಲೇ ಇತ್ತು. ಅವನು ಕಾಡಿನಲ್ಲಿರುವ ಹಟ್ಟಿಯನ್ನು, ಹಸುಗಳನ್ನೆಲ್ಲ ನೋಡಲಿಕ್ಕೆ ಅಂತ ಹೋಗ್ತೇನೆ ಅಂತ ನೆಪ ಮಾಡಿಕೊಂಡು ಪಾಂಡವರಿಗೆ ತನ್ನ ಸಂಪತ್ತನ್ನು ತೋರಿಸಿ ಅವ್ರನ್ನ ಅವಮಾನ ಮಾಡಬೇಕು ಅಂತ ಹೋಗಿದ್ದಿದ್ದು ದುರ್ಯೋಧನ. ಆವಾಗ ಏನು ಮಾಡಿದ್ರು, ಇವರೆಲ್ಲ ಮಾತನಾಡಿಕೊಂಡು, ದೇವತೆಗಳೆಲ್ಲ ಮಾತನಾಡಿಕೊಂಡು ಅವನಿಗೆ ಅವಮಾನ ಆಗಬೇಕು ಅಂದರೆ ದುರ್ಯೋಧನನನ್ನು ನಾವು ಗೆಲ್ಲಬೇಕು, ನಮ್ಮನ್ನು ಪಾಂಡವರು ಸೋಲಿಸಬೇಕು ಅಂತ. ಅದು ಒಂದು ರೀತಿ ಕಪಟ ಯುದ್ಧ. ಶತ್ರುಗಳು ಅಂತಲೇ ಇರಲಿಲ್ಲ ಅಲ್ಲಿ. ಒಬ್ಬರನ್ನ ಗೆದ್ದು ಇನ್ನೊಬ್ಬರ ಹತ್ರ ಸೋಲುವ ನಾಟಕನೇ ಅದು. ಮನಸ್ಸಿನಲ್ಲಿ ನಾನು ಗೆಲ್ಲೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಅದು ಕಾಪಟ್ಯವೇ. ಈ ಮಕ್ಕಳೊಡನೆ ಹೋರಾಡಿದ ಹಾಗೆ, ಮಕ್ಕಳೊಡನೆ ಫೈಟಿಂಗ್ ಮಾಡಿ ಓ ಅಂತ ಅಪ್ಪ ಬೀಳ್ತಾನೆ, ಆ ಮಗನಿಗೆ ಖುಷಿ, ನಾನು ಗೆದ್ದೆ ಅಂತ, ಅಷ್ಟೇ ಅದು. ಆ ರೀತಿ ಆಗತ್ತೆ ಇದು. ಮಣಿರತ್ನ ವಿಚಿತ್ರಾಣಿ ನಾನಾ ರೂಪಾಣಿ ಭಾಗತಃ. ಅದರಿಂದ ಮೊದಲನೇ ಯುದ್ಧ ಅಗ್ನೇರಿಂದ್ರಸ್ಯ ಸೋಮಸ್ಯ ವರುಣಸ್ಯ ಯಮಸ್ಯ ಚ ತಥಾ ಧಾತುರ್ವಿಧಾತುಶ್ಚ ಮಿತ್ರಸ್ಯ ಧನದಸ್ಯ ಚ ರುದ್ರಸ್ಯ ವಿಷ್ಣೋಸ್ತವಿತುಃ ತ್ರಿದಜಾನಾಂ ತಥೈವ ಚ ಕಾಂಚನಾನಿ ಚ ಧಾಮಾನಿ ವಿವಿಧಾಶ್ಚೋತ್ತಮಸ್ತ್ರಜಃ. ಅವರು ತಮ್ಮ ಅರ್ಜುನನ ಮೇಲಣ ಪ್ರೀತಿಯಿಂದ ಪುಟ್ಟ ಪುಟ್ಟ ಮಾಲೆಗಳನ್ನು ಹಾಕಿದರಂತೆ. ಅದೆಲ್ಲ ಬಂದು ಧ್ವಜದ ಮೇಲೆ ಕುಳಿತುಕೊಂಡಿತು. ಅಂದರೆ ಅದು ಮುಖ್ಯಪ್ರಾಣನಿಗೆ ಪೂಜೆ. ಅದು ತಸ್ಮಿನ್ಶ್ಚ ರಾಜನ್ ಪ್ರಾತಾದೇ ದಿವ್ಯರತ್ನ ವಿಭೂಷಿತೆ ದಿವ್ಯಶ್ಚ ವಾಯುಪ್ರಭವೌ ಗಂಧಮಾದಾಯ ತರ್ವಚಃ. ಅರ್ಜುನ ಯುದ್ಧಕ್ಕೆ ಅಂತ ಹೊರಟಾಗ ತಂಗಾಳಿ ಬೀಸಿತು, ಗೆಲ್ತಾ ಇದ್ದೇವೆ ಅಂತ. ನಪಂಕೋ ನರಜಸ್ತತ್ರ ಪ್ರವಿವೇಶ ಕಥಂಚನ ಆದಿತ್ಯಶ್ಚಾಪಿ ರೂಕ್ಷೋತ್ರ ನಾತಿವೇಲಮಿವಾತಪತ್. ಧೂಳಿರಲಿಲ್ಲ ದಾರಿಯಲ್ಲಿ, ಕೆಸರಿರಲಿಲ್ಲ, ಗಾಳಿಯಲ್ಲಿ ಧೂಳು ಸೇರಿಕೊಂಡು ಕಣ್ಣು ಕುರುಡಾಗಿಸಲಿಲ್ಲ ಅರ್ಜುನನದ್ದು, ಪ್ರಸನ್ನವಾಗಿತ್ತು. ಆದಿತ್ಯ ತತ್ರ, ಅಲ್ಲಿ ಸೂರ್ಯ ಉಗ್ರವಾಗಿ ಪ್ರಕಾಶಿಸಲಿಲ್ಲ. ಅಂಬರೇ ವಿಮಲೇ ಗಚ್ಚನ್ ಪ್ರಾಸಾದಂ ಕಾಮಗ. ಎಲ್ಲರೂ ಸೇರಿಕೊಂಡಿದ್ದಾರೆ. ಮತ್ತೆ ಹಿಂದಿನ ಎಲ್ಲ ರಾಜರು ಬಂದರಂತೆ. ಅಷ್ಟಕ, ಶಿಬಿ, ಮಾಂಧಾತ, ಅಷ್ಟಕ,
ಶಿಬಿ, ಮಾಂಧಾತ, ಭರತ, ಕುಶ, ಪುರೂರವಸ್ಸು, ದಂಭೋದ್ಭವ, ಕಾರ್ತವೀರ್ಯಾರ್ಜುನ, ದಿಲೀಪ, ಪುರು, ಶರ್ಯಾತಿ, ಸೋಮಕ, ಹರಿಶ್ಚಂದ್ರ, ರಘು, ದಶರಥ, ಭಗೀರಥ, ಪಾಂಡು. ತನ್ನ ಮಗನ ಪರಾಕ್ರಮವನ್ನು ನೋಡಲಿಕ್ಕೆ ಆಕಾಶದಲ್ಲಿ ಎಲ್ಲರೂ ನೆರೆದರು. ಇವರೆಲ್ಲ ಅತ್ಯಂತ ಹಳೆಯ ರಾಜರು. ಇವ್ರ ಕಾಲದಲ್ಲಿ ಎಲ್ಲರೂ ಪರಾಕ್ರಮಿಗಳಿರಲಿಲ್ಲ. ಯಾವುದೋ ಒಬ್ಬೊಬ್ಬ ಪರಾಕ್ರಮಿ ಇದ್ದಾಗ ಇನ್ನೊಬ್ಬ ದುರ್ಬಲ ಇರ್ತಿದ್ದ. ಈಗ ಹಾಗಲ್ಲ, ಬಲಿಷ್ಠರೇ ತುಂಬಿದ್ದಾರೆ. ಅದರಲ್ಲಿ ಗೆಲ್ಲಬೇಕು ಅಂತಂದರೆ ಇದೇನಿದು, ನಾವು ನೋಡದ ಯುದ್ಧ, ನಾವು ಭೂಮಿಯಲ್ಲಿ ಇದ್ದಾಗ ಕಾಣದ ಯುದ್ಧ ಅಂತ ಹೇಳಿ ಅವರು ಆಕಾಶದಲ್ಲಿ ಎಲ್ಲರೂ ನೆರೆದರು. ಗಣಾಶ್ಚ ಅಪ್ಸರತಾಂ ಸರ್ವೇ ಗಂಧರ್ವಾಶ್ಚಾಪಿತರವಚಃ. ಎಲ್ಲ ಗಂಧರ್ವರ ಗಣ, ಅಪ್ಸರೆಯರ ಗಣ ಅಲ್ಲಿ ನೆರೆಯಿತು. ಇತ್ಯಂಬರೇ ವ್ಯವಸ್ಥಾಯ ಪ್ರಾಸಾದಸ್ಥಾದಿವೌಕತಃ ಏಕಸ್ಯ ಚ ಬಹೂನಾಂ ಚ ದ್ರಷ್ಟುಂ ಯುದ್ಧಂ ವ್ಯವಸ್ಥಿತಾ. ಒಬ್ಬ ಬಹಳ ಜನರ ಜೊತೆಗೆ ಮಾಡುವ ಯುದ್ಧವನ್ನು ನೋಡಲಿಕ್ಕೆ ಅವರೆಲ್ಲರೂ ಅಲ್ಲಿ ಕಂಗೊಳಿಸಿದರು ಅನ್ನುವಲ್ಲಿಗೆ 46ನೆಯ ಅಧ್ಯಾಯ. ತಥಾ ವ್ಯೂಢೇಶ್ವನೀಕೇಚು ಕೌರವೇಯೈರ್ಮಹಾರಥೈ ಉಪಾಯಾದರ್ಜುನಸ್ತೂರ್ಣಂ ರಥಘೋಷೇಣ ನಾದಯನ್. ಅಲ್ಲಿ ಈ ರೀತಿ ಕೌರವರ ಪಾಳಯದಲ್ಲಿ ಗೊಂದಲ, ಅಸಹಕಾರ, ಭಿನ್ನಾಭಿಪ್ರಾಯ. ಪಾಂಡವರಲ್ಲಿ ಒಬ್ಬನೇ ಯಾವುದೂ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಅಸಹಕಾರ ಇಲ್ಲ, ನೈತಿಕ ಸ್ಥೈರ್ಯ ಇದೆ, ಪ್ರಾಣದೇವರ ಅನುಗ್ರಹ ಆಗಿದೆ. ಉತ್ತರ ಪಾಪ ಬೆದರಿದವ ತಿದ್ದುಕೊಂಡಿದ್ದಾನೆ ತನ್ನನ್ನು. ಅಲ್ಲಿ ಸಂತೋಷದಿಂದ ನೋಡಲಿಕ್ಕೆ ಬಂದಿದ್ದಾರೆ. 3 ವಿಚಿತ್ರವಾದ ಸನ್ನಿವೇಶ. ಆಗ ಅರ್ಜುನ ತ್ರಿಕ್ರೋಚ ಮಾತ್ರಂ ಗತ್ವಾತು ಪಾಂಡವಶ್ವೇತವಾಹನ. 3 ಕೂಗಳತೆ ದೂರದಲ್ಲಿ ನಿಲ್ಲಿಸಿ, ಅಂದರೆ ಸುಮಾರು 2 ಕಿಲೋಮೀಟ್ರ್ ದೂರ, 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ದೂರವನ್ನು 3 ಕೂಗಳತೆ ಅಂತ ಕರೀತಾರೆ. ಕ್ರೋಶ ಅಂದರೆ ಕೂಗು. ಯಾವ ಕೂಗು? ಹಸುವಿನ ಕೂಗು. ಅದು ಒಂದೇ ಸಮ ಇಷ್ಟು ದೂರ ಕೂಗುತ್ತೆ. 1 ಕೂಗಳತೆ ದೂರ ಅಂದರೆ ಅದು ಯಾರ ಕೂಗು? ಒಬ್ಬೊಬ್ಬರ ಕೂಗು ಒಂದೊಂದು ತರಹ ಇರುತ್ತೆ. ಮನುಷ್ಯರ ಕೂಗು ಅಲ್ವೇ ಅಲ್ಲ. ಅದರಿಂದಾಗಿ ಹಸುವಿನ ಕೂಗು, ಕೂಗುವ ಅಳತೆ ಅಂದರೆ ಹಸುವಿನ ಕೂಗು. ಆ ಕೂಗು ಅಳತೆ 3 ಕೂಗಳತೆ ದೂರದಲ್ಲಿ ನಿಲ್ಲಿಸಿದ ಅಂತೆ. ರಾಜಾನಂ ನಾತ್ರ ಪಶ್ಯಾಮಿ ರಥಾನೀಕೆ ವ್ಯವಸ್ಥಿತಂ. ನೋಡಿದ ಮೊದಲು ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳ್ತಾರಲ್ಲ, ಯುದ್ಧ ಮಾಡುವ ಮೊದಲು ಒಂದು ಸ್ವಲ್ಪ ರಥ ನಿಲ್ಲಿಸು ಅಂದ ಉತ್ತರನಿಗೆ. ರಥ ನಿಲ್ಲಿಸಿದ. ನೋಡಿದ ದುರ್ಯೋಧನ ಎಲ್ಲಿದ್ದಾನೆ ಅಂತ ದೂರದಿಂದ ನೋಡಿದ. ಕಣ್ಣು ಎಷ್ಟು ಚುರುಕಿರಬೇಡ, ಯಾಕೆಂದರೆ ಕರೆಕ್ಟ್ ಗುರಿಗೆ ಹೊಡಿಬೇಕಾದ್ರೆ ಕಣ್ಣು ಯಾವ ರೀತಿ ಇರಬೇಡ ಅಲ್ವಾ. ಅದರಿಂದಾಗಿ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿರತ್ತೆ. ಅದೆಲ್ಲ ಅದು ಕಣ್ಣಿಗೆ ನಿರಂತರ ವ್ಯಾಯಾಮ ಮಾಡ್ತಾ ಇರ್ತಾರಲ್ಲ, ಈಗ ಕಣ್ಣು ಭಾಳ ಚುರುಕಿರುತ್ತೆ ಅವ್ರಿಗೆ. ವಿಶೇಷತಃ ಧನುರ್ಧಾರಿಗಳಿಗೆ, ಈಗಿನ ಇದರಲ್ಲಿ ನೋಡ್ಬೇಕಾದ್ರೆ ತಾಡವಾಲೆ ಓದುವವರಿಗೆ ಪಕ್ಕ ಅದು ಗೊತ್ತಾಗ್ಬಿಡತ್ತದು, ದೂರದಲ್ಲಿ ಕಂಡು ಬಿಡತ್ತೆ ಅವ್ರಿಗೆ. ಅದರಿಂದ ನೋಡಿದ, ಎಲ್ಲಿದ್ದಾನೆ ಅವನು? ಮಧ್ಯದಲ್ಲಿದ್ದಾನ ಕಡೆಗೆ. ಉತ್ಸೃಜ್ಯೈತದ್ರಥಾನೀಕಂ ಮಹೇಶ್ವಾಸಾಭಿರಕ್ಷಿತಂ ಗವಾಗ್ರಮಭಿತೋ ಯಾಹಿ ಯಾವತ್ ಪಶ್ಯಾಮಿ ಮೇರಿಪುಂ. ಅವರೆಲ್ಲ ನಾನು ಈ ರೀತಿ ಯುದ್ಧ ಮಾಡ್ತೇನೆ ಅಂತ ಹೇಳಿ ನಿಂತಿದ್ದಾರೆ. ಈ ಉಲ್ಟಾ ದಾರಿಯಲ್ಲಿ ಹೋಗೋಣ ಅಂತಂದ. ಅವರ ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ. ಅವರು ಸಾಮಾನ್ಯವಾಗಿ ಏನು ಅಂದ್ಕೊಂಡಿರ್ತಾರೆ, ಸಾಮಾನ್ಯವಾಗಿ ಒಬ್ಬ ಬಲಗಡೆಗೆ ಜಾಸ್ತಿ ಒತ್ತು ಕೊಡುವವ ಅವನ ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ಮೊದಲು ಬಲಗಡೆಗೆ ಬರ್ತಾನೆ, ಯಾಕೆಂದರೆ ಅವನು ಸೀದಾ ಹೀಗೆ ಬರ್ತಾನೆ. ಭೀಷ್ಮಾಚಾರ್ಯರು ರೈಟ್ ಹ್ಯಾಂಡ್, ಅವರು ಅದೇ ರೀತಿ ಯೋಚನೆ ಮಾಡೋದು, ರೈಟಿಸ್ಟ್ ಆಗಿ ಯೋಚನೆ ಮಾಡೋದು. ಅವನು ಇಲ್ಲಿಗೆ ಬರ್ತಾನೆ. ದುರ್ಯೋಧನನನ್ನು ಈ ಹಿಂದ್ಗಡೆ ನಿಲ್ಲಿಸಿರೋಣ, ಇಲ್ಲಿ ಸ್ವಲ್ಪ ದುರ್ಬಲರನ್ನಾಗಿ ಮಾಡಿದ್ರು. ಅಂದರೆ ಅವರ ಎಡಗಡೆಗೆ ಪ್ರಬಲರಾದವರನ್ನು ಇಟ್ಟಿರಲಿಲ್ಲ. ಅವನು ಅದನ್ನು ಪಕ್ಕ ಗ್ರಹಿಸಿದ. ಇವನು ಎಡಚನೂ ಹೌದು, ಬಲಗೈಯಲ್ಲೂ ಬಳಸ್ತಾನೆ. ಹೀಗಾಗಿ ಅವರ ಎಡಗಡೆಗೆ ಹೋಗುವಂದ, ಆದರೆ ಇವನು ಬಲಗಡೆಗೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ. ಅಂದರೆ ಅವ್ರು ಏನು ಅಂದ್ಕೊಂಡಿದ್ರು ಸ್ಟ್ರಾಟಜಿ, ಇವನು ಅವನ ಎಡಗಡೆಗೆ ಅಂದರೆ ನಮ್ಮ ಬಲಗಡೆಗೆ ಬರ್ತಾನೆ,
ಇಲ್ಲಿ ಯುದ್ಧದಲ್ಲಿ ಟೈಮ್ ಹೋಗುತ್ತೆ ಅಂತ ಅವನೇನು ಮಾಡ್ದ, ಇವರು ಉಲ್ಟಾ ಯೋಚನೆ ಮಾಡ್ದ, ನಾನು ಎಡಗಡೆ ಬರಬೇಕು ಅಂತ ಯೋಚನೆ ಮಾಡ್ದ. ಅಂದರೆ ಅರ್ಜುನನ ಬಲಗಡೆಗೆ, ದುರ್ಯೋಧನ ಇದು ಭೀಷ್ಮಾಚಾರ್ಯರೇ ಮೊದಲಾದವರ ಎಡಗಡೆಗೆ. ಗ್ರವಾಗ್ರಮಭಿತೋ ಗತ್ವಾ ಗಾಶ್ಚಾಪ್ಯಾಚ ನಿವರ್ತಯ ಯಾವದೇತೆ ನಿವರ್ತಂತೆ ಕುರವೋ ಜವಮಾಸ್ಥಿತಾ. ನನ್ನ ಪ್ಲ್ಯಾನ್ ಪ್ರಕಾರ ಇವ್ರ ಹತ್ರ ಯುದ್ಧ ಮಾಡ್ತಾ ಟೈಮ್ ವೇಸ್ಟ್ ಆಗ್ತಾ ಇರಬೇಕಾದ್ರೆ ದುರ್ಯೋಧನಾದಿಗಳು ಹಸುಗಳನ್ನು ಕರ್ಕೊಂಡು ಹಸ್ತಿನಾವತಿಗೆ ಹೋಗೋರಿದ್ದಾರೆ, ನಾನು ಮತ್ತೆ ಅವರನ್ನು ಬೆನ್ನಟ್ಟಿಕೊಂಡು ಹೋಗಬೇಕು. ಹಾಗೆ ಬೆನ್ನಟ್ಟಿಕೊಂಡು ಹೋಗಬೇಕಾದ್ರೆ ಓಡ್ತಾ ಓಡ್ತಾ ಸುಸ್ತಾಗುತ್ತೆ. ಮೊದಲು ಯುದ್ಧ ಮಾಡಿದ ಸುಸ್ತು ಒಂದು, ಆಮೇಲೆ ಹಿಂದೆ ಓಡ್ತಾ ಓಡ್ತಾ ಆಗುವ ಸುಸ್ತು ಒಂದು. ಅವರು ಮೊದಲೇ ಹೋಗಿ ತಲುಪಿ ಒಂದು ಕಡೆ ನಿಂತಿದ್ರೆ ಇವನು ಅವಾಗ ಬಂದು ತಲುಪ್ತಾನೆ. ಮತ್ತು ಬಹಳ ದೂರ ಆ ಪುಟ್ಟ ಹುಡುಗನನ್ನು ಕರ್ಕೊಂಡು ಬರೋ ರಿಸ್ಕ್ ತಗೊಳ್ಳಲ್ಲ. ಯಾಕೆಂದರೆ ಅವನು ಕರ್ಣ ಅಲ್ವಾ, ಇದು ಅರ್ಜುನ ಅಲ್ವಾ, ಕಿರಿಯರ ಮೇಲೆ ಬಹಳ ಪ್ರೀತಿ ಅವನಿಗೆ. ಹೀಗಾಗಿ ಈಗ ತಾನೇ ಯುದ್ಧದ ಅನುಭವ ಇಲ್ಲದ ಒಬ್ಬ ಪಿಳ್ಳೆಯನ್ನು ಕಟ್ಟಿಕೊಂಡು ಅಂತ ದೂರ ಬರೋಲ್ಲ ಅಂತ ಅವ್ರು ಯೋಚನೆ ಮಾಡಿದ್ರು. ಇವನೇನು ಮಾಡ್ದ, ಇದನ್ನು ಉಲ್ಟಾ ಹೊಳಿಸ್ದ. ಮೊದಲು ಹಸುಗಳನ್ನು ಬಿಡಿಸ್ತೇನೆ, ಆಮೇಲೆ ಇವ್ರನ್ನ ನೋಡ್ಕೋತೇನೆ ಅಂತ ಅವನು ಹಂಗೆ ಯೋಚನೆ ಮಾಡ್ದ. ಇವ್ರು ಯೋಚನೆ ಮಾಡಿದ ಉಲ್ಟಾ, ಅವನು ಇವನು ಗ್ರಹಿಸಿದ್ದ. ಯಾಕೆಂದರೆ 70 ವರ್ಷ ರೀ ಅವನಿಗೆ, ಏನೆಲ್ಲ ಸ್ಟ್ರಾಟಜಿ ಬಂದ್ಬಿಟ್ಟಿರುತ್ತೆ. ಮತ್ತು ಅವನು ಸ್ವರ್ಗಲೋಕದಲ್ಲಿ ಕಲಿತು ಬಂದವ. ಭೀಷ್ಮಾಚಾರ ಮಾಡೋದು ಗೊತ್ತಾಗಲ್ವಾ, ಭೀಷ್ಮಾಚಾರ ಟೆಕ್ನಿಕ್ ಹೀಗೆ ಅಂತ. ಮತ್ತು ಇನ್ನೊಂದು ಸ್ಟ್ರಾಟಜಿ ಮೇಕಿಂಗ್ನಲ್ಲಿ ಭೀಷ್ಮಾಚಾರ್ಯರದ್ದು ಇವ್ರನ್ನೆಲ್ಲ ಸಮಾಧಾನಗೊಳಿಸೋದೇ ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿತ್ತು. ಒಳ ಜಗಳವನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಇವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ಇವ್ರಿಗೇನೋ ತೋಚಿದ್ದನ್ನು ಇವ್ರು ಪ್ಲೇ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಅದು ಯಾವ ಒತ್ತಡಗಳು ಇರಲಿಲ್ಲ. ಕೆಲವೊಮ್ಮೆ ಸ್ಟ್ರಾಟಜಿ ಲೆಸ್ನೆಸ್ ಅನ್ನೋದು ಒಂದು ಸ್ಟ್ರಾಟಜಿ. ಕೂಡಲೇ ಯೋಚನೆ ಮಾಡಿದ, ಅಲ್ಲಿ ನಿಲ್ಲಿಸಿ ಕೂಡಲೇ ಗ್ರಹಣ ಮಾಡಿದ. ಪರಿಸರವನ್ನು ಸ್ಪಾಟ್ ಇನ್ಸ್ಪೆಕ್ಷನನ್ನು ಹೇಗೆ ಕ್ವಿಕ್ಕಾಗಿ ಅರ್ಜುನ ಮಾಡಿದ್ದು ಅಂದರೆ ಒಂದು ರೀತಿ ಪೇಜಾವರ್ ಸಾಂಗ್ಗಳ ಥರ. ಪೇಜಾವರ್ ಸಾಂಗ್ ಒಂದು ಯಾವ ವಿತೌಟ್ ಪ್ರಿಪರೇಷನ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅವರು, ಅಲ್ಲಿ ಆ ಪರಿಸರಕ್ಕೆ ತಕ್ಕ ಹಾಗೆ ಅವರ ದೈಹಿಕ ಭಾಷೆಯನ್ನು ನೋಡಿಕೊಂಡು ಒಂದು ಪರ್ಫೆಕ್ಟಾಗಿ ಮಾತನಾಡಿ ಬಂದ್ಬಿಡೋರು. ಆ ರೀತಿ ಅವನು ಸ್ಪಾಟ್ ಇನ್ಸ್ಪೆಕ್ಷನ್ ಚುರುಕಾಗಿ ಮಾಡಿದ. ಅವರು ಹಸುಗಳನ್ನು ಎತ್ಕೊಂಡು ಹೋಗಬೇಕು ಅಂತ ಮಾಡಿದ್ದಾರೆ, ಎತ್ಕೊಂಡು ಹೋಗಬಾರ್ದು. ನಾವು ಬ್ಯುಸಿಯಾಗಿರಬೇಕಾದ್ರೆ ಹಸುಗಳನ್ನು ಎತ್ಕೊಂಡು ಹೋಗಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ನಾವು ಅದಕ್ಕೆ ಅವಕಾಶ ಕೊಡಬಾರದು, ಮೊದಲು ಅಲ್ಲಿಯೇ ದಾಳಿ ಮಾಡೋಣ ಅಂತಂದ. ಇತ್ಯುಕ್ತ್ವಾ ತಮರೇ ಪಾರ್ಥೋ ವೈರಾಟಿಮಪರಾಜಿತಃ ಸವ್ಯಂ ಪಕ್ಷಮನುಪ್ರಾಪ್ಯ ಜವೇನಾಶ್ವಾನ್ ಅಚೋದಯತ್. ಈ ರೀತಿಯಾಗಿ ಹೇಳಿ ಉತ್ತರನಿಗೆ ಅಂದರೆ ಭೂಮಿಂಜಯನಿಗೆ ಒಂದು ಸಜೆಷನ್ ಕೊಟ್ಟ. ಸವ್ಯಂ ಪಕ್ಷಮನುಪ್ರಾಪ್ಯ, ಅವರ ಎಡಗಡೆಯ ಭಾಗದಲ್ಲಿ ನೀನು ರಥವನ್ನು ಓಡಿಸು ಅಂತ ಹೇಳಿ. ಸವ್ಯ ಅಂದರೆ ಎಡಗಡೆ, ಸವ್ಯಂ ಪಕ್ಷಮನುಪ್ರಾಪ್ಯ, ಎಡಗಡೆಯ ಭಾಗಕ್ಕೆ ತೆರಳು ಅಂತ ಹೇಳಿ ಉತ್ತರನನ್ನು ಕುರಿತು ಹೇಳಿದ. ತಥೋಪ್ಯವಾದಯತ್ ಪಾರ್ಥೋ ಭೀಷ್ಮಂ ಶಾಂತನವಂ ಕೃಪಂ ದ್ವಾಭ್ಯಾಂ ತಥಾಚಾರ್ಯಂ ದ್ರೋಣಂಚ ನಿಶಿತೈಶ್ವರೈಹಿ. ಸರಿ, ನನ್ನ ಸ್ಟ್ರಾಟಜಿ ಅನ್ನೋದು ಯಾವತ್ತೂ ಕೂಡ ಬರಡು ಅಲ್ಲ. ಸ್ಟ್ರಾಟಜಿಯ ಜೊತೆಗೆ ಸಜ್ಜನರ ಮೇಲೆ ಗೌರವವೂ ಇದೆ ಅಂತ ಹೇಳಿ ಎರಡೆರಡು ಬಾಣಗಳಿಂದ ಅವರೆಲ್ಲರನ್ನೂ ನಮಸ್ಕಾರ ಮಾಡಿದ ಅಂತನ್ನುವಲ್ಲಿಗೆ ನಮ್ಮ ಇವತ್ತಿನ ಚಿಂತನೆ ಮುಗಿಯುತ್ತೆ. 47ನೆಯ ಇನ್ನೂ ಇದೆ, ಟೈಮ್ ಇದೆ. ತತಸ್ತತಸ್ತರ್ವಮಾಲೋಕ್ಯ ದ್ರೋಣೋ ವಚನಮಬ್ರವೀತ್ ಮಹಾರಥಮನಪ್ರಾಪ್ತಂ ದೃಷ್ಟ್ವಾ ಗಾಂಡೀವಿನಂ ಪ್ರಿಯಂ. ದ್ರೋಣಾಚಾರ್ಯರಿಗೆ ಭಾರಿ ಖುಷಿಯಾಗಿ ಹೋಯಿತು. ಒಬ್ಬ ಒಳ್ಳೆಯ ಗುರು ತನ್ನ ಶಿಷ್ಯ ತನ್ನನ್ನು ಮೀರಲಿ ಅಂತ ಇಷ್ಟಪಡ್ತಾನೆ. ಅರ್ಜುನ ಅಂತಂದರೆ ಬಹಳ ಪ್ರೀತಿ, ಮಗನಿಗಿಂತ ಹೆಚ್ಚು ಪ್ರೀತಿ, ಮಗನಿಗಿಂತ ಹೆಚ್ಚು ಪ್ರೀತಿ ಅವರಿಗೆ. ಅಶ್ವತ್ಥಾಮನಿಗೆ
ಅದಕ್ಕೆ ಅಪ್ಪ ಇರೋ ತನಕ ನಾನು ಪಾಂಡವರಿಗೆ ವಿರೋಧಿಸೋಲ್ಲ, ಅಪ್ಪನ ಜೊತೆಗಿಡ್ತೇನೆ, ಆದರೆ ಪಾಂಡವರನ್ನು ಉಗ್ರವಾಗಿ ಟಾರ್ಗೆಟ್ ಮಾಡಲ್ಲ ಅಂತ ಅವನು ನಿಧಾನವಾಗಿ ಯುದ್ಧ ಮಾಡ್ತಾ ಇದ್ದ. ಅವನ ಪರಾಕ್ರಮ ನಮಗೆ ಗೊತ್ತಾಗಿದ್ದು 10 ದಿವಸ ಆದಮೇಲೆ ತಾನೆ. 10 ದಿವಸ ಭೀಷ್ಮಾಚಾರ್ಯರ ಮಧ್ಯಸ್ಥಿಕೆಯಿಂದ ಯುದ್ಧ ಮಂದಗತಿಯಲ್ಲೇ ಹೋಗ್ತಾ ಇತ್ತು. ನಿಜವಾದ ಯುದ್ಧ ಆ 8 ದಿವಸದಲ್ಲಿ ಆಗಿಬಿಡ್ತು. ಅಲ್ಲಿ ತನಕ ಭೀಷ್ಮಾಚಾರ್ಯರಿದ್ದಾರೆ, ಅವರು ಸೀನಿಯರು, ಅನಿವಾರ್ಯ ಅವರಿಗೆ ಗೌರವ ಕೊಡಬೇಕು ಅಂತ ತಲೆ ಚಚ್ಕೊಂಡು ದುರ್ಯೋಧನ ಸೇನಾಧಿಪತ್ಯ ಕೊಟ್ಟ. ಒಳ್ಳೆ ಸ್ಟ್ರಾಟಜಿ ಮಾಡ್ತಾರೆ, ಅವ್ರು ಒಳ್ಳೆ ಇದಿದೆ ಅಂತ. ಇನ್ನು ಅಯ್ಯೋ ಭೀಷ್ಮಾಚಾರ್ಯರು ತಾತ, ಅವ್ರನ್ನ ಹೇಗೆ ಮೀರೋದು ಅಂತ ಪಾಂಡವರು. ಅದರಿಂದಾಗಿ 10 ದಿವಸ ಯುದ್ಧ ತೀರಾ ಉತ್ಕಟವಾಗಿ ನಡೀಲಿಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಅಲ್ಲಿ ಆ ಯುದ್ಧದ ಇದನ್ನು ನೋಡಿದ್ರೆ ಯುದ್ಧದ ಸ್ವಾರಸ್ಯ ಅಂತ ಅನ್ನಬೇಕು 11ನೇ ದಿವಸದಿಂದ 18ನೇ ದಿವಸದ ತನಕ. ಬಹಳ ವಿಚಿತ್ರವಾದ ಘಟನೆ ಆಗಿದ್ದು ದ್ರೋಣ ಪರ್ವದಲ್ಲಿಯೇ, ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲೇ ಆಗಿದ್ದು. ಇರಲಿ, ದ್ರೋಣಾಚಾರ್ಯರು ಈಗ ಅವನನ್ನು ನೋಡಿ ಹೃದಯ ತುಂಬಿ ಎದೆ ತುಂಬಿ ಹೊಗಳಿಕ್ಕೆ ಶುರು ಮಾಡ್ತಾರೆ. ತದ್ಧ್ವಜಾಗ್ರಂ ಪಾರ್ಥಸ್ಯ ದೂರತಃ ಪ್ರತಿದೃಶ್ಯತೆ ಮೇಘಸ್ಸವಿದ್ಯುಸ್ತನಿತೋ ರೋರವೀತಿ ಚವಾನರಃ. ಓಹ್, ಅಲ್ಲಿ ನೋಡಿ ಅರ್ಜುನನ ಬಾವುಟದ ತುದಿ, ಅಲ್ಲಿ ಮುಖ್ಯ ಪ್ರಾಣ ಗರ್ಜಿಸ್ತಾ ಇದ್ದಾನೆ, ರೋರವೀತಿ ಸದ್ದು ಮಾಡ್ತಾ ಇದ್ದಾನೆ. ಅಶ್ವಾನಾಂ ಸ್ತನತಾಂ ಶಬ್ದೋ ವಹತಾಂ ಪಾಕಶಾಸನಿಂ ರಥಸ್ಯಾಂಬುಧರಸ್ಯೇವ ಶ್ರೂಯತೆ ಭೃಚದಾರುಣಃ. ಆ ಕುದುರೆ ಅವನೇ ಆರಿಸಿದ್ದು ಕಾಣುತ್ತೆ ಲಾಯದಿಂದ. ನಾವು ಇಂತಹ ಅರ್ಜುನನನ್ನು ಹೊತ್ತಿದ್ದೇವೆ ಅಂತ ಅವುಗಳಿಗೂ ಬಹಳ ಉತ್ಸಾಹ ಇದೆ ಅಂದ್ಬಿಟ್ರು. ಇರ್ಬೋದು, ಕೆಲವೊಮ್ಮೆ ಅದು ಯಥಾರ್ಥ ಅಲ್ಲ ಅಂತ ಹೇಳಲ್ಲ ನಾನು. ಕಾರಣ ಕುದುರೆಗಳಿಗೂ ಅಥವಾ ಆನೆಗಳಿಗೆ ನಮ್ಮ ಮೇಲೆ ಕೂತಿರುವವನು ಎಂಥವನು ಅಂತ ಒಂದು ತಲೆಯಲ್ಲಿರುತ್ತೆ. ನಮ್ಮನ್ನು ಆಳ್ತಾ ಇರೋನು ಯಾರು, ನಮ್ಮನ್ನು ಆಳ್ತಾ ಇರೋನು ಕಳಪೆ ಅಂತ ಗೊತ್ತಾದರೆ ಬೀಳಿಸಿಬಿಡ್ತವೆ ಕೆಲವೊಮ್ಮೆ ಕುದುರೆಗಳು. ಮುಂಗಾಲುಗಳನ್ನೆತ್ತಿ ದಬಕಂತ್ಯಾಡಿ ಬೀಳಿಸ್ಬಿಡ್ತವೆ. ಆಳ್ತಾ ಇರುವವನು ನಮ್ಮನ್ನು ಪ್ರೀತಿಸುವವ ಅಂತ ಗೊತ್ತಾದರೆ ಚೆನ್ನಾಗಿ ಹೊತ್ಕೊಂಡು ನಡೀತವೆ, ಅಥವಾ ಸಮರ್ಥ ಅಂತ ಅವನ ಬಗ್ಗೆ ಭಯ ಇದ್ದರೆ ನಡೀತವೆ. ಹೀಗಾಗಿ ಪ್ರಾಣಿಗಳೂ ಕೂಡ ಈ ಹಿಂದ್ಗಡೆ ಕುಳಿತವನು ಮೇಲ್ಗಡೆ ಕುಳಿತವನನ್ನು ಸ್ಪರ್ಶದಿಂದ ಮತ್ತೆ ನೋಡ್ಕೊಳ್ತವೆ. ಯಾರು, ಏನು, ಹೇಗೆ, ಅವನ ಸಾಮರ್ಥ್ಯ ಏನು, ನಮ್ಮ ಮೇಲೆ ಪ್ರೀತಿ ಏನು, ಎಲ್ಲವನ್ನು ನೋಡಿಕೊಂಡು ಜಡ್ಜ್ ಮಾಡ್ತವೆ. 4 ಕುದುರೆಗಳು ಕೂಡ ಒಂದೇ ರೀತಿಯಿಂದ ಧಾವಿಸ್ತಾ ಇವೆ ಅಂದರೆ ಅರ್ಜುನನ ಬಗ್ಗೆ ಭರವಸೆ ಮೂಡಿದೆ ಅಂತ ಅರ್ಥ ಇರಬಹುದು. ಏಕೆಂದರೆ ಅರ್ಜುನನ ಮೇಲಿನ ಪ್ರೀತಿಯಿಂದಲೂ ಈ ಮಾತು ಬಂದಿರಬಹುದು ದ್ರೋಣಾಚಾರ್ಯರಿಗೆ, ಅಥವಾ ಕುದುರೆಗಳು ಆ ರೀತಿ ಮಾಡ್ತಾ ಇರೋದು ಇರಬಹುದು. ಏಷ ದೃಷ್ಟ್ವಾ ರಥಾನೀಕಂ ಅಸ್ಮಾಕಮರಿಮರ್ದನಃ ಶ್ರೀಮಾನ್ ವದಾನ್ಯೋ ಧೃತಿಮಾನ್ ಸತ್ಕರೋತೀವ ಪಾಂಡವ. ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ನೋಡು, ಅಲ್ಲಿ ಮುಂದೆ 2 ಬಾಣಗಳು ನೆಲವನ್ನು ಕಚ್ಚಿವೆ. ನನ್ನ ಪ್ರತಿನಿಧಿಯಾಗಿ ನಾನು ಬಾಣಗಳನ್ನು ಬಿಡುತ್ತೇನೆ, ಅದು ನಿಮ್ಮ ಕಾಲುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಸೂಚಿಸುವ ಹಾಗೆ ಇದೆ. ಇಮೌ ಚಾಪ್ಯ ಪರೋ ಬಾಣೌ ಅಭಿತಕರ್ಣಮೂಲಯೋ ಸಂಸ್ಪೃಶಂತಾವತಿಕ್ರಾಂತೌ ಸುಪೃಷ್ಟ್ವಾನಾಮಯಂ ಭೃಚಂ. ಅವನು ಮೊದಲು ನಮಸ್ಕಾರ ಮಾಡಿದ್ದಾನೆ, ಆಮೇಲೆ ಕಿವಿಯ ಹತ್ತಿರ ಸುಂಗ್ ಸುಂಗ್ ಅಂತ 2 ಬಾಣಗಳು ಕ್ಷೇಮವೇ ಅಂತ ಕೇಳುವಂತೆ ಇವೆ. ಒಂದು ಸರ್ತಿ ಒಬ್ಬನ ಮೇಲೆ ಪ್ರೀತಿ ಬಂದುಬಿಟ್ರೆ ಅವನು ಏನು ಮಾಡಿದರೂ ಏನು ಅರ್ಥ ಕಲ್ಪಿಸಬಹುದು ಕೆಲವೊಮ್ಮೆ ಅಂತಿದ್ರಿಂದ ಗೊತ್ತಾಗ್ತಾ. ಅಥವಾ ಅರ್ಜುನನ ವಿವಕ್ಷೆಯೂ ಇದು ಇರಬಹುದು. ಆದರೆ ಸಾಮಾನ್ಯವಾಗಿ ಒಬ್ಬರ ಮೇಲೆ ಪ್ರೀತಿ ಬಂತು ಅಂದರೆ, ನಮ್ಮ ಮಕ್ಕಳ ಮೇಲೆ ಪ್ರೀತಿ ಬಂತು ಅಂದರೆ ಅವರಲ್ಲಿಲ್ಲದ ಗುಣಗಳನ್ನೆಲ್ಲ ನಾವು ಕಲ್ಪಿಸಿ ಬಿಡ್ತೇವೆ. ಎಷ್ಟೋ ಬಾರಿ ಅವರಲ್ಲಿ ಆ ಥರ ಗುಣ ಏನೂ ಇರಲ್ಲ. ಕೆಲವೊಮ್ಮೆ ಮಕ್ಕಳು ಸಹಜವಾಗಿ ಕುತೂಹಲದಿಂದ ಪ್ರಶ್ನೆ ಮಾಡ್ತೇವೆ, ಓ ಬುದ್ಧಿವತಿ, ನಮ್ಮ ಮಗು ಬುದ್ಧಿ ಬಹಳ ಪ್ರಚಂಡ ಅಂತ ನಾವು ತೀರ್ಮಾನ ಮಾಡಿಬಿಡ್ತೀವಿ. ಕೆಲವೊಮ್ಮೆ ಅದು ಕುತೂಹಲ ಪದಗಳನ್ನು ಪ್ರಯೋಗಿಸ್ತಾ ಇರೋದು ಅಷ್ಟೇ, ಅದು ಪ್ರಯೋಗ. ಈ ಪದದ ಕಾಂಬಿನೇಷನ್ ಈ ಥರ ಇದ್ದರೆ ಹೇಗಾಗುತ್ತೆ, ಈ ಪದದ ಕಾಂಬಿನೇಷನ್ ಈ ಥರ ಇದ್ದರೆ ಹೇಗಾಗುತ್ತೆ, ಅಷ್ಟೇ. ಅದನ್ನು ನಾವು ಆ ಮಗುವಿನ ಮೇಲೆ ಪ್ರೀತಿ ಇರೋದರಿಂದಾಗಿ ಅದು ದೊಡ್ಡದಾಗಿ ಇದು ಮಾಡಿಬಿಡ್ತೇವೆ. ಚಿರದೃಷ್ಟೋಯಮಸ್ಮಾಭಿ
ಧರ್ಮಜ್ಞೋ ಬಾಂಧವ ಪ್ರಿಯ ಅತೀವ ಜ್ವಲತೆ ಲಕ್ಷ್ಮ್ಯ ಪಾಂಡುಪುತ್ರ ಪ್ರತಾಪವಾನ್. ಬಹಳ ದಿವಸಗಳಾದ ಮೇಲೆ ನಾವು ಅರ್ಜುನನನ್ನು ನೋಡ್ತಾ ಇರೋದು. ಹೌದು, ದ್ರೋಣಾಚಾರ್ಯರು ನೋಡಿ ಸುಮಾರು 13 ವರ್ಷ ಆಗಿದೆ. 13 ವರ್ಷ ಕಳೆದಿದೆ. ಅತ್ಯಂತ ಪ್ರಿಯನಾದ ವ್ಯಕ್ತಿ, ಮಗನಿಗಿಂತಲೂ ಪ್ರಿಯ. ಅವನನ್ನು ನೋಡಿ 13 ವರ್ಷಗಳು ಕಳೆದಿವೆ. ಅದಕ್ಕೆ ಅವ್ರು ಹೇಳ್ತಾರೆ, ಬಹಳ ದಿವಸಗಳಾಯಿತು, ಹಿಂದೆಂದಿಗಿಂತಲೂ ಕೂಡ ಉಜ್ವಲನಾಗಿ ಕಾಣಿಸ್ತಾ ಇದ್ದಾನೆ ಅಂತಂದರು. ಅತೀವ ಜ್ವಲತೆ ಲಕ್ಷ್ಮ್ಯ ಪಾಂಡುಪುತ್ರ ಪ್ರತಾಪವಾನ್ ಅನ್ನುವ 17ನೆಯ ಶ್ಲೋಕಕ್ಕೆ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸರ್ತಿ ನನಗೆ ಗೊತ್ತಿಲ್ಲ, ನಾನು ಹಿಂದಿನ ದಿವಸ ಹೇಳ್ತೇನೆ. ಯಾಕೆಂದರೆ ಅವತ್ತು ಮಹಾನವಮಿ, ನಮ್ಮ ತಂದೆಯವರ ಪಿತೃಕ್ರಿಯೆ ಇದೆ. ಹೀಗಾಗಿ 99% 9 ಬೆಳಗ್ಗಿನ ಚಿಂತನೆ ಇರಲ್ಲ. ಭಾನುವಾರ 11ರಿಂದ 12 ಏನು ಮಹಾಭಾರತದ ಚಿಂತನೆ ಮಾಡ್ತೇವೆ ಅದು ಇರಲಿಕ್ಕಿಲ್ಲ. ಇನ್ನು 1% ಅವಕಾಶ ಕೊಟ್ಟರೆ ಗೊತ್ತಿಲ್ಲ, ಬೇಗ ಮುಗಿದರೆ ಗೊತ್ತಿಲ್ಲ, ನೋಡೋಣ. ಸಂಜೆ ಅಂತೂ ಇರುತ್ತೆ, ಇವತ್ತು ಸಂಜೆ ಇರುತ್ತೆ, ನಾಳೆ ಸಂಜೆಯೂ ಭಾಗವತದ ಚಿಂತನೆ ಇರುತ್ತೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಎಲ್ಲರೂ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.